ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎರಡು ಹಸ್ತಗಳನ್ನು ಮೇಲೆತ್ತಿ ಆಶೀರ್ವದಿಸಿದ್ದಾರೆ. ನಿಮ್ಮ ನಡೆ ನಡವಳಿಕೆ ಸರಿಯಾಗಿದ್ರೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಸಿಗುತ್ತೆ ಅಂತ ಬಾಬಾರವರು ಸಂದೇಶ ಕೊಡ್ತಾ ಇದ್ದಾರೆ. ಅದಕ್ಕೆ ಮನುಷ್ಯ ಹಾಕುವ ಹೆಜ್ಜೆ ಧರ್ಮ ಮಾರ್ಗದಲ್ಲಿರಬೇಕು. ಶಿರಡಿಗೆ ಪ್ರಪ್ರಥಮವಾಗಿ ಬಾಬಾರವರು ಇಲ್ಲಿಗೆ ಬಂದಂತಹ ಮೊದಲನೇ ಕ್ಷಣ ಇದು ಖಂಡೋಬಾ ಸಾನ್ನಿಧ್ಯ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡತಕ್ಕಂಥದ್ದು ಅದು ಮಹತ್ತರವಾಗಿರ್ತಕ್ಕಂಥದ್ದು. ಈ ಪಾದಗಳು ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಮೂಲ ಸಾನ್ನಿಧ್ಯದ ಆ ವಿಶೇಷವಾಗಿರ್ತಕ್ಕಂತಹ ದ್ವಾರಕಮಯ ಮುಂಭಾಗದಲ್ಲಿ ಅಲ್ಲಿ ನಾವು ತಂದಂಥದ್ದು. ಓಂ ಸಾಯಿ ಸಾಯಿರಾಮ್. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನೇ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂಥ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂಥ ವಾಟ್ಸಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ತಾ ಹೋದರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂತಹ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಸುಲಭ ಅನುಷ್ಠಾನ ತಂತ್ರಸಾರದ ಕ್ರಮ ಹೇಗೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಶಿರಡಿ ದಿವ್ಯ ಕ್ಷೇತ್ರಕ್ಕೆ ತೆರಳಿದ್ರು. ಅಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಿದ್ದಾರೆ. ಆ ದೃಶ್ಯಗಳು ಹೇಗಿತ್ತು ಅನ್ನೋದನ್ನು ಶನಿವಾರದ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ. ಇನ್ನು ಇದರ ಜೊತೆಗೆ ಸಾಯಿಬಾಬಾರವರು ಶಿರಡಿಗೆ ಆಗಮಿಸಿದಾಗ ಪ್ರಥಮವಾಗಿ ತೆರಳಿದಂತಹ ದೇವಾಲಯ ಅಂದರೆ ಅದು ಖಂಡೋಬಾ ದೇವಾಲಯ. ಹಾಗಾಗಿ ಆ ದೇವಾಲಯದ ದರ್ಶನವನ್ನು ಕೂಡ ನೀವು ಮಾಡಬಹುದು. ಇದರ ಜೊತೆಗೆ ಶಿರಡಿಯಿಂದ ತಂದಂತಹ ವಸ್ತ್ರದ ಕುರಿತು ಗುರುಜಿಯವರು ಮಾತನಾಡಿದ್ದಾರೆ. ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಶಿರಡಿ ಕ್ಷೇತ್ರದ ಆವರಣದಲ್ಲಿ ಕ್ಷೇತ್ರದ ವೈಶಿಷ್ಟ್ಯತೆ ಏನು,
ಮಹಿಮೆ ಏನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ದೃಶ್ಯಗಳನ್ನು ನೀವು ಇದೇ ಬರುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೀಕ್ಷಿಸಬಹುದು. ಇದರ ಜೊತೆಗೆ ಬೆಂಗಳೂರಿನ ಚಿಕ್ಕಲಸಂದ್ರದಲ್ಲಿ ಬಾಬಾರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು ಶ್ರದ್ಧಾ ಭಕ್ತಿಯಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ. ಹಾಗಾಗಿ ಮತ್ತು ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾದಂತಹ ಹೋಮ ಕಾರ್ಯವನ್ನು ಕೂಡ ನೆರವೇರಿಸಲಾಯಿತು. ಈ ಎಲ್ಲ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನೀವು ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು 25ನೇ ತಾರೀಕು ಮಂಗಳವಾರ ಸಂಭವಿಸಲಿದೆ ಸೂರ್ಯಗ್ರಹಣ. ಗ್ರಹಣ ಅಂತ ಬಂದಾದ ಕೂಡಲೇ ಆತಂಕ ಪಡೋದೇನೂ ಬೇಡ, ಆದರೆ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ ಮತ್ತು ಅವಶ್ಯಕತೆ ಇರುವಂತಹ ಜಾಗೃತಾ ಕ್ರಮಗಳನ್ನು ನಾವು ಅನುಸರಿಸಲೇಬೇಕಾಗುತ್ತೆ. ಇದು ಕೂಡ ಬಹಳ ಮುಖ್ಯ ಅಂತ ತಿಳಿಸ್ತಾ ಇದ್ರು. ಹಾಗಾಗಿ ಗ್ರಹಣದ ಕಾಲದಲ್ಲಿ ನಾವು ಯಾವ ರೀತಿಯಾದಂತಹ ಅನುಷ್ಠಾನವನ್ನು ನೆರವೇರಿಸಬೇಕು, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅನ್ನೋದನ್ನು ನಿನ್ನೆಯ ನೇರ ಪ್ರಸಾರ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಗುರುಜಿ ತಿಳಿಸ್ತಾ ಇದ್ರು. ಬಿಳಿ ಎಕ್ಕದ ಎಲೆ 9, ಬಿಳಿ ಎಕ್ಕದ ಹೂವು 9 ಅಥವಾ ಕನಿಷ್ಠ 4 ಆದರೂ ಬೇಕು ಅಂತ ತಿಳಿಸಿದ್ರು. ಇದರ ಜೊತೆಗೆ ಅಪ್ಪಟ ಅರಿಶಿಣದ ಕೊಂಬು ಕೂಡ ಬೇಕು ಅಂತ ಹೇಳಿದ್ರು. ಇದರ ಜೊತೆಗೆ ಇನ್ನಷ್ಟು ಸಾಮಗ್ರಿಗಳು, ವಸ್ತುಗಳು ಬೇಕಾಗುತ್ತೆ. ಆ ಸಾಮಗ್ರಿಗಳು ಏನು ಅನ್ನೋದನ್ನ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಎಲ್ಲವನ್ನ ಮಹರ್ಷಿ ಡೈರಿಯಲ್ಲಿ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಮತ್ತು ಗ್ರಹಣದ ಕಾಲದಲ್ಲಿ ಹೇಗೆ ನಾವು ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಬಹುದು ಅನ್ನೋದನ್ನು ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಕ್ರಮಬದ್ಧವಾಗಿ ಅದನ್ನು ಆಚರಿಸೋಣ, ದೋಷಗಳಿಂದ ಮುಕ್ತರಾಗೋಣ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ನನಗೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷ್ಣೇ ಬಹುರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿರ್ಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರಾಯ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. भगवान शिरडी सद्गुरु साईनाथ महाराज की जय. भगवान शिरडी सद्गुरु साईनाथ महाराज की जय. जय गुरुदत्त महाराज की जय. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರ ಅನುಗ್ರಹವನ್ನು ಪಡೆದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮೂಲ ಸಾನ್ನಿಧ್ಯ ಶಿರಡಿ ಗ್ರಾಮ. ಶಿರಡಿಗೆ ಬಾಬಾರವರು ಮೊದಲು ಬಂದಂಥ ಸ್ಥಳ. ಮೊದಲು ಬಂದಾಗ ಆವೋ ಸಾಯಿ ಎಂಬತಕ್ಕಂಥ ಮಾತು ಆಡಿದಂಥ ಆ ಸುಂದರವಾದ ಕ್ಷಣ. ಆಗಲೇ ಸಾಯಿ ಅಂದರೆ ತಾಯಿ ಅಂತ. ಸಾಯಿಬಾಬಾರವರ ಆ ಸಾಯಿ ಅಂತಕ್ಕಂಥ ಪದ ತಾಯಿ ಎಂಬತಕ್ಕಂಥದ್ದು, ಮಾತೃ ತಾಯಿ ಎಂಬತಕ್ಕಂಥ ಪದ. ಹಾಗೆ ಶಿರಡಿಯಲ್ಲಿ ಅಂದಿನ ಶಿರಡಿಗೂ ಇಂದಿನ ಶಿರಡಿಗೂ ಸಾಕಷ್ಟು ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ. ಶಿರಡಿಗೆ ಹೋಗಿರತಕ್ಕಂತಹ ಶಿರಡಿಯ ಬಾಬಾರವ್ರನ್ನ ನಂಬಿರ್ತಕ್ಕಂಥ ಭಕ್ತ ಸಮೂಹಕ್ಕೆ ಅಂದಿಗೂ ಇಂದಿಗೂ ಅಲ್ಲಿ ಶಿರಡಿ ಗ್ರಾಮದಲ್ಲಿ ಬದಲಾವಣೆಗಳಾಗ್ತಾ ಇರತಕ್ಕಂಥದ್ದನ್ನು ತಾವೆಲ್ಲರೂ ನೋಡಬಹುದು. ಅದು ಹಣದಿಂದ ಇರಬಹುದು. ಆದರೆ ಅಂದಿನ ಬಾಬಾ ಇಂದಿನ ಬಾಬಾರವರು ಮಾತ್ರ ಅವರಲ್ಲಿ ಬದಲಾವಣೆಯೇ ಇಲ್ಲ. ಬಾಬಾರವರು ಬದುಕಿರುವಷ್ಟು ದಿನ, ಅಂದರೆ ಈಗಲೂ ಇದ್ದಾರೆ. ಬಾಬಾರವರು ನಮ್ಮನ್ನು ಬಿಟ್ಟು ಅಗಲಿಲ್ಲ. ಬಾಬಾರವರ ಆ ವಿಶೇಷವಾಗಿರತಕ್ಕಂಥ ಸಮಾಧಿ ಕ್ಷೇತ್ರದಲ್ಲಿ ಎಲ್ಲರನ್ನೂ ನೋಡ್ತಿದ್ದಾರೆ, ಹರಿಸ್ತಿದ್ದಾರೆ. ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರೂ ಆಕರ್ಷಿತವಾಗಿ ನೋಡಿ ಅವರಲ್ಲಿರುವ ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸ್ತಾ ಇದ್ದಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆ ಮೂಲ ಸಾನ್ನಿಧ್ಯ. ಆದರೆ ಇಂದು ಭಕ್ತರನ್ನು ಆಕರ್ಷಣೆ ಮಾಡ್ತಾ, ಭಕ್ತರ ಮನೋಕಾಮನೆಯನ್ನು ಸಿದ್ಧಿಪಡಿಸ್ತಾ, ತಮ್ಮ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ಕಣ್ಗಳಿಂದ ಯಾರೊಬ್ಬರ ಕಷ್ಟಗಳಿಗಾದರೂ ಸಹಿತ ಧ್ವನಿಯಾಗಿ ನಿಂತಿರ್ತಕ್ಕಂಥ ಕ್ಷೇತ್ರ ಶಿರಡಿ ಕ್ಷೇತ್ರ. ಅಂಥ ಶಿರಡಿಯ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೆದಂಥ ಆ ಪವಾಡಗಳೇನು ಎಂಬತಕ್ಕಂಥದ್ದನ್ನು ಈ ಶನಿವಾರದಂದು ತಾವೆಲ್ಲರೂ ನೋಡಬಹುದು. ನಾವು ಇಷ್ಟು ದಿವಸ ಅಂದರೆ ಶಿರಡಿಗೆ ಹೋಗಿ ಬಂದಾದ ನಂತರ ತುಂಬ ದಿನಗಳಾದರೂ ಈ ಒಂದು ಕಾರ್ಯಕ್ರಮವನ್ನು, ಈ ವಿಶೇಷವಾಗಿರ್ತಕ್ಕಂಥ ಶಿರಡಿ ಪ್ರಯಾಣವನ್ನು, ಆ ಪ್ರಯಾಣದಲ್ಲಾಗಿರ್ತಕ್ಕಂತಹ ಒಂದು ಪವಾಡಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಮ್ಮ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ. ಆದರೆ ಆ ಸನ್ನಿವೇಶ ಈ ದೀಪಗಳ ಹಬ್ಬ ದೀಪಾವಳಿಯಲ್ಲಿ ಇದು ಕಲ್ಪಿತವಾಗಿದೆ. ಈಗ ಅದು ಪ್ರಸಾರ ಆಗ್ತಾ ಇದೆ ಅಂದರೆ ಅದರ ಹಿಂದೆ ಇನ್ನೊಂದು ರಹಸ್ಯ ಇದೆ.
ಆ ರಹಸ್ಯ ಏನು ಎಂಬತಕ್ಕಂಥದ್ದನ್ನು ನೀವು ಆ ಕಾರ್ಯಕ್ರಮದಲ್ಲೇ ನೋಡಬೇಕು. ಹಾಗೆ ಅದರ ಒಂದು ಮೂಲ ಸಿಗ್ತಕ್ಕಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲೂ ಅಷ್ಟೇ ವಿಶೇಷತೆ ಇದೆ. ಕೂತ್ಕೊಳ್ಳಿ, ಮಾತಾಡೋಣ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಗುರುವಾರ ಇವತ್ತು. ಹಾಗಾಗಿ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಧರಾಂ ತ್ರಿಗ್ಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯೈ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಗುರುಗಳನ್ನು ಆರಾಧನೆ ಮಾಡ್ತಾ, ಗುರುರಾಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಾ, ದೀಪಗಳ ಹಬ್ಬ ದೀಪಾವಳಿ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸ್ಲಿಕ್ಕಾಗಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯದಲ್ಲಿ ವಿಶೇಷತೆಗಳನ್ನು ಅರಿತು ಜೀವನವನ್ನು ಸಾರ್ಥಕತೆಯ ಬದುಕಾಗಿ ನಿರ್ಮಿಸ್ಕೊಳ್ಳೋದಕ್ಕೆ ದೀಪಗಳ ಹಬ್ಬ ದೀಪಾವಳಿ ಸಡಗರ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಇದು. ಈ ಹಬ್ಬವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಶಾಸ್ತ್ರಬದ್ಧವಾಗಿ, ಅಂದರೆ ಹಿಂದಿನ ಪರಂಪರೆ ಏನು ಹೇಳಿದೆಯೋ ಅದನ್ನು ಮಾಡಿ ಸಾಕು. ಅದನ್ನು ಹೊರತುಪಡಿಸಿ ಇವತ್ತು ನಾವೇನೋ ಮಾಡ್ತೀವಿ ಅಂತ ಹೊರಡ್ತಕ್ಕಂಥದ್ದು ಬೇಡ. ಅಥವಾ ಆನಂದ್ ಗುರುಜಿಯವರು ಹೇಳಿದ್ದಾರೆ ಅಂತ ನೀವು ಕಾಯಕಲ್ಪವನ್ನು ಮಾಡ್ತಕ್ಕಂಥದ್ದಲ್ಲ. ನಿಮ್ಮ ತಾತ ಮುತ್ತಾತನ ಕಾಲದಿಂದ ಹಿಂದಿನ ಪರಂಪರೆ ಏನು ಹೇಳಿದೆಯೋ ಅದನ್ನು ಮಾಡ್ಕೊಂಬಂದರೆ ಸಾಕು. ಆದರೆ ಒಂದು ಸಂತೋಷ, ದೀಪಾವಳಿ ಅಂದು ಪ್ರಾರಂಭವಾಗುವಂಥ ಆ ದೀಪಗಳ ಸಾಲು ಕಿರುದೀಪಾವಳಿಯ ತನಕ, ಅಂದರೆ ಉತ್ವಾನದ್ವಾದಸಿ, ಆ ಒಂದು ವಿಶೇಷವಾಗಿರ್ತಕ್ಕಂಥ ತುಳಸಿ ಹಬ್ಬ, ಅಲ್ಲಿಯವರೆಗೂ ನಿರಂತರವಾದಂತಹ ದೀಪಗಳನ್ನು ಬೆಳಗ್ಗೆ ಮತ್ತು ಸಂಧ್ಯಾಕಾಲ ನಿಮ್ಮ ಮನೆಯ ಮುಂಭಾಗ, ತುಳಸಿ ಗಿಡ, ಬೀರು, ರೂಮು, ದೇವ್ರ ಮನೆ ಎಲ್ಲ ಕಡೆ ದೀಪಗಳು ಹಚ್ಚುವಂಥದ್ದು. ಅದೊಂದು ನೋಡಲಿಕ್ಕೆ ಆನಂದ. ಆ ದೀಪಗಳ ಸಾಲು ಅದು ನೋಡಲಿಕ್ಕೆ ಆನಂದ. ದೀಪಗಳ ಹಬ್ಬ ದೀಪಾವಳಿ ಪ್ರತಿಯೊಬ್ಬರ ಜೀವನದಲ್ಲೂ ಹೆಚ್ಚಿನ ರೀತಿ ಬೆಳಕು ಸಿಗಲಿ. ಇದನ್ನೇ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಅಂದಿನ ಆ ಶಿರಡಿ ಗ್ರಾಮದಲ್ಲಿ ವಿದ್ಯುತ್ತಿಲ್ಲ, ಅಂದು ವ್ಯವಸ್ಥೆಗಳಷ್ಟಿಲ್ಲ, ಆದರೆ ಒಂದು ಶಕ್ತಿಯಿಂದ ಅವರು ವಿಶೇಷವಾದಂಥ ರೀತಿ ಪ್ರತಿನಿತ್ಯ ಅವರ ವಾಸಸ್ಥಳ, ಅವರಿರ್ತಕ್ಕಂಥ ಪ್ರಾಂತ್ಯ ಎಲ್ಲ ಕಡೆ ದೀಪದ ಬೆಳಕಿರಬೇಕು ಅಂಥೇಳಿ ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರತಿಯೊಬ್ಬರಲ್ಲೂ ಸಹಿತ ಅವರ ಆಹಾರವನ್ನು ಕೇಳೋದಕ್ಕಿಂತ ಹೆಚ್ಚಿನಾಗಿ ಸಂಜೆ ಹಚ್ಚಬೇಕಾಗಿರ್ತಕ್ಕಂಥ ದೀಪಕ್ಕೆ ಬೇಕಾದ ಎಣ್ಣೆಯನ್ನು ಅಪೇಕ್ಷೆ ಪಟ್ಟು ಎಲ್ಲ ಕಡೆ ತಂದು ದೀಪವನ್ನು ಹಚ್ಚಿ ಬೆಳಕನ್ನು ಕೊಡ್ತಿದ್ದರು. ಆದರೆ ಊರು ಅಂದಮೇಲೆ ಒಬ್ಬರು ಇರಲೇಬೇಕು, ಹಾಗೆ ಕೆಲಸ ಆದಮೇಲೆ ಅದರ ಹಿಂದೆ ಇನ್ನೊಬ್ಬರು ಇರಲೇಬೇಕು, ವ್ಯಕ್ತಿ ಒಳ್ಳೆಯವನಾದಮೇಲೆ ಒಬ್ಬ ಶತ್ರು ಇರಲೇಬೇಕು. ಹಾಗೆ ಪ್ರತಿ ಕಾಲವೂ ಸಹಿತ ಒಂದೊಂದು ಅಂಶಗಳು ನಡೆದು ಹೋಗ್ತಾ ಇರುತ್ತೆ. ಇಂತಹ ಪರಿಸ್ಥಿತಿ ಇದ್ದಾಗ ಮನುಷ್ಯನಲ್ಲಿರ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ಹೇಗಿದೆಯೋ ಹಾಗೆ 4 ಜನ ಇದ್ದಾಗ 4ರಲ್ಲಿ ಒಬ್ಬ ಕೆಟ್ಟವನಾಗಿರ್ತಕ್ಕಂಥವನು ಒಬ್ಬ ಇರ್ತಾನೆ. ಆ ಒಬ್ಬ ಕೆಟ್ಟವನಾಗಿರ್ತಕ್ಕಂಥವನು ನಿಜಕ್ಕೂ ಅವನು ಕೆಟ್ಟವನು ಅಲ್ವೇ ಅಲ್ಲ. ನನ್ನ ದೃಷ್ಟಿಯಲ್ಲಂತೂ ಅವನೇ ದೇವರು. ಯಾರು ಊರಲ್ಲಿ ಕೆಟ್ಟವರಾಗಿರ್ತಾರೆ, ಯಾರು ಪ್ರಾಂತ್ಯದಲ್ಲಿ ಕೆಟ್ಟವರಾಗಿರ್ತಾರೆ, ಯಾರ ಮಧ್ಯದಲ್ಲಿದ್ದಂತಹ ವ್ಯಕ್ತಿ ತಾನು ನೋವು ಪಡ್ತಿರ್ತಾರಲ್ಲ, ಅಯ್ಯೋ ನಾನು ಇಂಥ ನೋವು ಅನುಭವಿಸ್ತಿದ್ದೇನೆ, ಇಂಥ ಕೆಟ್ಟದ್ದಾಗ್ತಿದೆ, ಅಂತಹವರಿಂದ ನನಗೆ ಈ ನೋವು ಆಗ್ತಿದೆ ಅಂತ ಆಲೋಚನೆ ಮಾಡ್ತಾರಲ್ಲ, ನಿಜಕ್ಕೂ ಆ ಸಾನ್ನಿಧ್ಯದಲ್ಲಿ, ಆ ಸಾನ್ನಿಧ್ಯಕ್ಕೆ ನಿಮ್ಮನ್ನು ನೀವು ಹೊರಬಿಂಬಿಸಲಿಕ್ಕೆ, ನಿಮ್ಮೊಳಗಿರುವಂಥ ಶಕ್ತಿಯನ್ನು ತೋರಿಸಲಿಕ್ಕೆ, ನಿಮ್ಮೊಳಗಿರುವಂಥ ಆ ವಿದ್ವತ್ತಿಗೆ, ವಿದ್ಯೆಗೆ, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಪುಟಕ್ಕಿಟ್ಟಂಥ ಚಿನ್ನದ ಗುಣವನ್ನು ಹೊರತೆಗೀಲಿಕ್ಕೆ ಅಂತಹವರೇ ಸಹಕಾರ. ಹಾಗಾಗಿ ಕೆಟ್ಟವ್ರನ್ನ ನಾವು ಕೆಟ್ಟವರು ಅನ್ನಲೇಬಾರ್ದು. ಕೆಟ್ಟವರಿದ್ದಾರೆ ಅಂದರೆ ಅಲ್ಲಿ ದೇವರ ಸ್ವರೂಪದಲ್ಲಿ ಅವರಿದ್ದಾರೆ ಅಂತಲೇ ತಿಳ್ಕೊಳ್ಬೇಕು ನಾವು. ಇದಂತೂ ನನ್ನ ಸ್ವಂತ ಅನುಭವ. ನಾನು ಹೇಳುವ ಮಾತು ಎಲ್ಲರಿಗೂ ಹೇಳೋದಿಷ್ಟೇ. ಇವತ್ತು ಆನಂದ್ ಗುರುಜಿ ಈ ಸ್ಥಾನಕ್ಕೆ ಬರಬೇಕಾದ್ರೆ ನಾನು ತಿಂದಿರ್ತಕ್ಕಂಥ ಹುಳಿಪೆಟ್ಟುಗಳಿದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಪ್ರತಿ ಹೆಜ್ಜೆಗೂ ಸಹಿತ ನನ್ನನ್ನು ಪರೀಕ್ಷೆ ಮಾಡಿ ನನ್ನ ಹಂತವಾಗೂ ನನಗೆ ಒಂದೊಂದು ಏಟನ್ನು ಹೊಡೆದು ಇಲ್ಲಿ ಕೂಡಿಸಿದ್ದಾರೆ ಅನ್ನೋದು ತಪ್ಪಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ ವ್ಯಕ್ತಿ ಯಾವತ್ತೂ ಬರುವಂಥ ರೀತಿಯೇ ಆಗಿರುತ್ತೆ. ನಮ್ಮ ಜೀವನವೇ ಹೀಗಿದ್ದರೆ ಇನ್ನು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಅಂದು ಶಿರಡಿಯಿಂದಲೇ ಬಾಬಾರವ್ರನ್ನ ಆಚೆ ಹಾಕಬೇಕು ಅಂದರು. ಅಂದು ಬಾಬಾರವರಿಗೆ ಆಹಾರವನ್ನು ಕೊಡಲಿಕ್ಕೆ ನಾನು ಕೊಡೋದಿಲ್ಲ ಅಂಥೇಳಿ ನೀನು ಮುಂದೆ ಹೋಗು ಅಂತ ತಳ್ಳಿದ್ರು. ಆದರೆ ಬಾಬಾ ಅವರ ಒಂದು ಆ ಬೊಕ್ಕಸೆನಲ್ಲಿ, ಅವರು ತರ್ತಕ್ಕಂಥ ಆ ಜೋಳಿಗೆಯಲ್ಲಿ, ಅವರು ತರ್ತಕ್ಕಂತಹ ಆ ಭಿಕ್ಷಾಟನೆಗೆ ಹೊರಟಾಗ ಆ ದೇವಿಗೆ ಕೊಡ್ತಕ್ಕಂಥದ್ದು, ಅಥವಾ ಆ ಪ್ರಾಂತ್ಯದಲ್ಲಿ ಶಿರಡಿ ಗ್ರಾಮದಲ್ಲಿ 4-6 ಜನ ರೊಟ್ಟಿಯೋ ಅಂಶವೋ ಏನೋ ಒಂದಿಷ್ಟು ಪದಾರ್ಥವನ್ನು ಕೊಡ್ತಿದ್ರಲ್ಲ, ಕೊಟ್ಟಂಥ ಪದಾರ್ಥವನ್ನು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಲ್ಲ ಅವ್ರು ತರ್ತಿದ್ದಿದ್ದು. ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಕರ್ಮಫಲವನ್ನು ಎತ್ಕೊಂಡು ಬರ್ತಿದ್ರು. ಇದನ್ನು ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ನಾವು ಅಂದ್ಕೊಳ್ತೀವಿ ನಾವೇನಾದ್ರು ಒಂದಿಷ್ಟು ದಾನ ಧರ್ಮ ಕೊಟ್ಬಿಟ್ರೆ ನನ್ನಿಂದ ಅವನ ಜೀವನ, ನಾನು ಕೊಟ್ಟ ಭಿಕ್ಷೆ ಅಥವಾ ನನ್ನ ಸಹಾಯದಿಂದ ಅವನು ಬದುಕು, ನಾನು ತೋರಿಸಿದ್ರಿಂದಲೇ ಅವನು ಬೆಳಕು. ಯಾರು ತೋರಿಸೋದು, ಯಾರು ಕೊಡೋದು, ಯಾರ ಹಸಿವನ್ನು ಯಾರು ನೀಗಿಸೋದು? ಒಂದು ಅರ್ಥ ಮಾಡ್ಕೊಳ್ಳಿ,
ಯಾರ ಹಸಿವನ್ನು ಯಾರಾದರೂ ನೀಗಿಸ್ಲಿಕ್ಕಾಗತ್ತಾ? ನಿಮ್ಮ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಿಮ್ಮ ಹಸಿವು ನೀಗಿಸ್ಕೊಳ್ಳೋದಕ್ಕೂ ಸಹಿತ ಮೇಲಿರ್ತಕ್ಕಂಥವ್ನು ಅವ್ರ ಭಿಕ್ಷೆ, ಆತ ಭಿಕ್ಷೆಯನ್ನು ಹಾಕಿದ್ರೆ ಮಾತ್ರ. ಈ ದೇಹನೇ ನಿಮ್ಮದಲ್ಲ, ಇದು ನಿಮ್ಮ ತಂದೆ ತಾಯಿ ಕೊಟ್ಟ ಭಿಕ್ಷೆ. ಹೀಗಿರಬೇಕಾದ್ರೆ ಮನುಷ್ಯ ತಾನು ಸಂಪಾದನೆ ಮಾಡಿದ್ದೀನಿ, ನಾನು ಕೂಡಿಟ್ಕೊಂಡಿದ್ದೀನಿ, ನಾನು ಬ್ಯಾಂಕಲ್ಲಿದೆ ಅಥವಾ ನನ್ನ ಮನೆಯಲ್ಲಿದೆ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳೆಲ್ಲವೂ ನಂದೇ ಅಂದರೆ ಇಲ್ಲಿ ನೀನಿರುವ ತನಕ ಮಾತ್ರ. ಹಿಂದಿನ ರಾಜ ಮಹಾರಾಜರಿಂದ ಹಿಡಿದು ದೊಡ್ಡ ದೊಡ್ಡ ಘನ ವಿದ್ವಾಂಸರ ತನಕ ಅಥವಾ ಸಾಮಾನ್ಯ ಒಬ್ಬ ಕಡು ಬಡವನ ತನಕ ಯಾರಾದರೂ ಒಬ್ಬರು ತಾನು ಸಂಪಾದನೆ ಮಾಡಿರ್ತಕ್ಕಂಥದ್ರಲ್ಲಿ 2 ಗ್ರಾಂ ಬಂಗಾರವನ್ನಾಗಲಿ, 1 ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವನ್ನಾಗಲಿ ತಾನು ತೆಗೆದುಕೊಂಡೋಗಿದ್ದುಂಟ? ಕೆಲವು ಕುಟುಂಬಗಳಲ್ಲಿ ಕಿವಿಯಲ್ಲಿ ಓಲೆ ಇದ್ದರೆ ಅಥವಾ ಕುತ್ತಿಗೆಯಲ್ಲಿ ಸರ ಇದ್ದರೆ ಅಥವಾ ಸೊಂಟದಲ್ಲಿ ಉಡದಾರ ಇದ್ದರೆ ಇದನ್ನು ಹಾಗೇ ಬಿಟ್ಟುಬಿಡ್ತಾರೆ. ಇಲ್ಲ, ನಮ್ಮ ತಂದೆ ಅಥವಾ ನಮ್ಮ ತಾಯಿ ಇವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ನಮ್ಮನ್ನು ಸಾಕಿದ್ದಾರೆ, ಅವ್ರ ಮೇಲೆ ಯಾವ ಚಿನ್ನದ ಒಡವೆಯನ್ನು ತೆಗಿಬೇಡಿ, ಯಾವ ಚಿನ್ನದ ಒಡವೆ ತೆಗಿಬೇಡಿ ಅಂತ ಅಲ್ಲಿ ಭೂಮಿಗೆ ಹಾಕ್ತಾರೆ. ಅಂದರೆ ಭೂಮಿಯಲ್ಲಿ ಹೆಣವನ್ನು ಉಣಬೇಕಾದ್ರೆ ಭೂಮಿಗೆ ಹಾಕ್ಬೋದು, ಅಥವಾ ಅಗ್ನಿಯಲ್ಲಿ ಸುಡಬೇಕಾದ್ರೆ ಪರವಾಗಿಲ್ಲ, ಯಜ್ಞೇಶ್ವರನಿಗೆ ಹೋದ್ರೂ ಚಿಂತೆ ಇಲ್ಲ, ಅಲ್ಲಿ ಸುಟ್ಟುಬಿಡಿ. ಏನು ಸುಟ್ಟುಬಿಟ್ರೆ ಈ ದೇಹದ ಜೊತೆ ಹೊರಟೋಗುತ್ತಾ ಅದೆಲ್ಲ? ಯಾವಾಗ ಈ ದೇಹದ ಒಳಗಿರ್ತಕ್ಕಂತಹ ಜ್ಯೋತಿ ಪ್ರಾಣಶಕ್ತಿ, ಆ ಪ್ರಾಣಪಕ್ಷಿ ಯಾವಾಗ ಹಾರ್ಕೊಂಡು ಹೊರಟೋಗುತ್ತೋ ಈ ದೇಹಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅದರ ಬೀದಿಗೆ ಬಿಸಾಕಿ ಹೊರಟೋಗುತ್ತದೆ. ಅದರ ಮೇಲೆ ಆಸೆಪಟ್ಟು ನಾವೇನಾದರೂ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವನ್ನು ಬಿಟ್ಟಿದ್ದೇ ಆದರೆ ಅದು ಇಲ್ಲಿ ಭಾರವಾಗಿ ನಿಂತುಕೊಳ್ಳುತ್ತೆ ವಿನಃ ಭೂಮಿಯಲ್ಲಿ ಸೇರಿಕೊಳ್ಳುತ್ತೆ ವಿನಃ ಮುಂದೊಂದು ದಿವಸ ಆ ಭೂಮಿಯಲ್ಲಿರ್ತಕ್ಕಂಥದ್ದು ನಿಧಿ ನಿಕ್ಷೇಪವಾಗಿ ಇನ್ನೊಬ್ಬರ ಕೈ ಸೇರುತ್ತೆ ವಿನಃ ಆ ವ್ಯಕ್ತಿಗೆ ಸೇರ್ತಕ್ಕಂಥದ್ದಲ್ಲ. ಅಂದರೆ ಎಲ್ಲವನ್ನೂ ಇಲ್ಲಿ ಬಿಟ್ಟು ಹೋಗೋರು ನಾವು. ಯಾರೂ ಯಾರಿಂದ ಬದುಕಿಲ್ಲ ಇಲ್ಲಿ. ನಾವು ಅಂದುಕೊಳ್ತೀವಿ ನಮ್ಮಿಂದ ಇದು ಸಾಧ್ಯ. ಮೂರ್ಖತನದ ಪರಮಾವಧಿ. ಯಾರಿಂದ ಯಾರೂ ಇಲ್ಲ. ನಿಮ್ಮಲ್ಲಿರುವಂತಹ ಜ್ಞಾನ, ನಿಮ್ಮಲ್ಲಿರುವಂಥ ಶಕ್ತಿ, ನಿಮ್ಮ ನಡೆ ನಡವಳಿಕೆಗಳು, ನಿಮ್ಮ ನಮ್ರತೆಯ ಜೀವನ, ನಿಮ್ಮ ಅಂಜಲಿಬದ್ಧರಾಗಿ ನಿಲ್ಲುವಂತಹ ಒಂದು ಘನವಿದ್ಯೆ, ಇದೆಲ್ಲವೂ ಸಹಿತ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದಂಥ ಸೋಪಾನ. ಅದಕ್ಕೆ ಹೇಳೋದು ನಾನು ನಂದು ಅದನ್ನು ದೂರ ಮಾಡಿ. ಭಗವಂತ ಕೊಡ್ತಾನೆ. ನಿಮ್ಮ ತಂದೆ ತಾಯಿ ಕೊಟ್ಟಂಥ ಈ ಜನ್ಮ ಅವರ ಆಶೀರ್ವಾದದೊಂದಿಗೆ ಅವರನ್ನು ತೃಪ್ತಿಯಾಗಿ ಕಂಡು ತಾವಿರುವ ತನಕ ಇನ್ನೊಬ್ಬರಿಗೆ ನೋವು ಕೊಡ್ದಿರ ಇಲ್ಲಿ ನಾವು ಬದುಕಿನ ಸೂಕ್ಷ್ಮಗಳನ್ನು, ಬದುಕಿನ ಧರ್ಮಪಾಠವನ್ನು ನಾವು ತಿಳ್ಕೊಳ್ಬೇಕಾದಿಷ್ಟೇ. ಇನ್ನೊಬ್ಬರನ್ನ ಛೇಡಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ತೆಗಳ್ತಕ್ಕಂಥದ್ದನ್ನು ಬಿಟ್ಟರೆ ನಮ್ಮ ಬದುಕು ಅತ್ಯುತ್ತಮವಾಗಿರುತ್ತೆ. ಆದರೆ ನಾವು ಮಾಡೋದಾದ್ರೆ ಏನು? ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ, ನಮ್ಮನ್ನು ನಾವು ಹೊರಬಿಂಬಿಸ್ಲಿಕ್ಕೋಸ್ಕರ, ನಮ್ಮನ್ನು ನಾವು ಏನೋ ಒಂದು ಸಮಾಜಕ್ಕೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರ ಮೇಲೆ ಮಾಡುವಂಥ ಗದಾಪ್ರಹಾರ ಇದು. ಆದರೆ ಅಲ್ಲೂ ಭಗವಂತ ಯೋಚನೆ ಮಾಡ್ತಿರ್ತಾನೆ, ನೀನು ಎಷ್ಟು ವೇಗವಾಗಿ ನಡೀತಿದ್ಯಪ್ಪ, ಎಷ್ಟು ಚೆನ್ನಾಗಿ ನೀನು ಮಾತನಾಡಿಸ್ತಿದ್ಯಾ, ಎಷ್ಟು ಚೆನ್ನಾಗಿ ನೀನು ಜನಗಳ ಮುಂದೆ ಕೂತು ಆಟ ಆಡ್ತಿದ್ಯಾ. ಆದರೆ ನೀನು ಬರುವಾಗ ಒಬ್ಬನೇ ಬರ್ತೀಯ. ಇಲ್ಲಿ ನಾನು ನೀನು ವಿಚಾರಣೆ ಮಾಡ್ತೇನೆ, ನಾನು ವಿಚಾರಿಸುವಾಗ ನಿನ್ನ ಕೈಕಟ್ಟಿ ನಿಲ್ಲಿಸ್ತೇನೆ ಅಂತ ಭಗವಂತ ಯೋಚನೆ ಮಾಡ್ತಾನಂತೆ. ಅದಕ್ಕೆ ಅಂದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಯಾರು ಏನೇ ಮಾಡಿದ್ರು, ಯಾರು ಏನೇ ತೊಂದರೆ ಕೊಟ್ಟರು, ಯಾರು ಏನೇ ಅಂಶ ಮಾಡಿದ್ರು ಶಿರಡಿ ಬಿಟ್ಟು ಆಚೆ ಬರಲಿಲ್ಲ ಅವರು. ನಾನು ಬಂದದ್ದೆಲ್ಲಿಂದ, ನಾನು ಹೊರಡಬೇಕಾದ್ದೆಲ್ಲಿಗೆ, ಆದರೆ ನಾನಿರುವವರೆಗೂ ಈ ಸಮಾಜಕ್ಕಾಗಿ, ಈ ಒಂದು ಸುಂದರವಾದಂಥ ಪ್ರಪಂಚಕ್ಕಾಗಿ ನನ್ನ ಸೇವೆ ನಾನು ಏನು ಮಾಡಬೇಕೋ ನಾನು ಸೇವೆಯನ್ನೇ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ತಾಯಿಯಾಗೇ ನಿಂತರು, ಸೇವೆಯಾಗೆ ಮಾಡಿದ್ರು, ತಾಯಿಯಾಗೇ ನಿಂತರು. ಸಾಯಿ ಎಂಬತಕ್ಕಂತಹ ಪದದಲ್ಲಿ ತಾಯಿ ಎಂಬತಕ್ಕಂತಹ ಆ ಪದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಹೊರ ಪ್ರಪಂಚಕ್ಕೆ ತೋರಿಸಿದ್ರು. ಇವತ್ತಿಗೂ ಮಾತೃ ಕರುಣಾಮಯಿಯಾಗಿ ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ಕೈ ಬೀಸಿ ಕರೆದು ನಿಮ್ಮ ಸಮಸ್ಯೆಗೊಂದು ಪರಿಹಾರ ಇಲ್ಲಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಪರಿಹಾರವನ್ನು, ಕಲ್ಪನೆಯನ್ನು ತೋರಿಸ್ತಿರ್ತಕ್ಕಂಥ ಏಕೈಕ ಕ್ಷೇತ್ರ ಶಿರಡಿ ಕ್ಷೇತ್ರ. ಆ ಶಿರಡಿ ಬಾಬಾರವರ ಆ ಪುಣ್ಯಕ್ಷೇತ್ರವನ್ನು, ಆ ಸಾನ್ನಿಧ್ಯದಲ್ಲಿ ಬಾಬಾರವರನ್ನು ನೋಡಿದ್ರೆ ಸಾಕು, ಅದರ ಆನಂದವೇ ಬೇರೆ. ಅದನ್ನು ಅನುಭವಿಸಿರ್ತಕ್ಕಂಥವ್ರಿಗೆ, ಅದನ್ನು ಆ ಸ್ವಾದವನ್ನು ಆ ಒಂದು ಬಾಬಾರವರ ಸುಂದರವಾದಂತಹ ಮೂರ್ತಿಯ ಮುಂದೆ ನಿಂತಾಗ ಆಗುವಂತಹ ರೋಮಾಂಚನ ಇದೆಯಲ್ಲ, ಪ್ರತಿಯೊಬ್ಬರ ಕಣ್ಗಳು ಒದ್ದೆ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರು ಸಹಿತ ಸಂಪೂರ್ಣವಾಗಿ ಎಲ್ಲರೂ ಸಹಿತ ಎಲ್ಲವನ್ನು ಮರೆತು ಬಾಬಾರವರ ಮುಂದೆ ನಿಂತ್ಕೋತಾರೆ. ಬಾಬಾರವರ ಆಲಯದ ಹೊರಗಡೆ ಇರುವ ತನಕ ಪ್ರತಿಯೊಂದರ ಮೇಲೂ ಆಸೆ, ಆಕಾಂಕ್ಷೆ ಎಲ್ಲವೂ ಇರುತ್ತೆ. ಆದರೆ ಬಾಬಾರವರ ಸಾನ್ನಿಧ್ಯದಲ್ಲಿ ನಿಂತಾಗ ತಮ್ಮನ್ನು ತಾವು ಮರೆತು ಕಣ್ಗಳಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇರುತ್ತೆ. ಇದನ್ನು ಪ್ರತ್ಯಕ್ಷವಾಗಿ ನಾನು ನೋಡಿದ್ದೇನೆ, ಅಲ್ಲಿ ನಡೆಯುವಂತಹ ಸತ್ಯ ಆಯಿತು. ಯಾವೊಬ್ಬ ವ್ಯಕ್ತಿ ತನಗೆ ತಾನು ಅರಿವಿಲ್ದಿರ, ತಾನು ಮೈಮರೆತು ನಿಂತು ತನ್ನ ಕಷ್ಟಗಳನ್ನು, ತನ್ನ ನೋವುಗಳನ್ನು ಬಾಯಲ್ಲಿ ಹೇಳ್ಕೊಳ್ಳಿದಿರ ಎಲ್ಲ ಕಣ್ಗಳಲ್ಲಿ ನೀರನ್ನು ಹರಿಸಿ ಆ ನೀರನ್ನು ಬಾಬಾರವರ ಪಾದಕ್ಕೆ ಅರ್ಪಣೆ ಮಾಡ್ತಾರಲ್ಲ, ಆಗ ಬಾಬಾರವರು ಅದೇ ತರಹ ಅವ್ರ ಕಣ್ಗಳಿಂದ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನೋಡಿ, ನಾನಿದ್ದೇನೆ ನಿನ್ನ ಜೊತೆಗೆ, ನೀನು ಧೈರ್ಯವಾಗಿರು, ನೀನು ಧೈರ್ಯವಾಗಿರು ಅಂಥೇಳಿ ಆ ಧೈರ್ಯ ತುಂಬುವ ಕಾಯಕವನ್ನು
ಶಿರಡಿ ಬಾಬಾರವರು ಮಾಡ್ತಾ ಇದ್ದಾರೆ. ಆ ಸುಂದರವಾದ ಕ್ಷಣ ಇದೆಲ್ಲವನ್ನು ನೋಡಬೇಕಂದ್ರೆ ಬಹುಶಃ ನೀವು ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನಿವಾರದ ಸಂಚಿಕೆಯಲ್ಲಿ ಆ ಕ್ಷೇತ್ರದ ಇನ್ನಷ್ಟು ಮಹಿಮೆಗಳನ್ನು ತಾವು ನೋಡ್ಬೋದು. ಕೂತ್ಕೊಳ್ಳಿ, ವಿಚಾರ ಸಾಕಷ್ಟು ಇದೆ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಬಾಬಾರವರ ವಿಚಾರ ಮಾತಾಡ್ತಾ ಸಮಯ ಹೋಗೋದು ಗೊತ್ತಾಗಲ್ಲ. ಯಾಕೆಂದರೆ ಅವರ ಪವಾಡಗಳು ಒಂದೆರಡಲ್ಲ. ಜೊತೆಗೆ ಇವತ್ತಿಗೂ ಸತ್ಯ ಘಟನೆಗಳು ನಡೀತಿರ್ತಕ್ಕಂಥ ಏಕೈಕ ಕ್ಷೇತ್ರ ಅಂದರೆ ಅದು ಶಿರಡಿ ಗ್ರಾಮ. ಅದರಿಂದ ಬಾಬಾರವರ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಆ ಸಾನ್ನಿಧ್ಯದ ಪವಾಡ, ಮತ್ತು ಅಲ್ಲಿಗೆ ಬರ್ತಕ್ಕಂತಹ ಭಕ್ತರು ಆ ಬಾಬಾರವರ ಮುಂದೆ ನಿಂತಾಗ ಆಗುವಂತಹ ಒಂದಷ್ಟು ರೋಮಾಂಚಕಾರಿಯ ವಿಷಯಗಳಿದೆಯಲ್ಲ, ಅವೆಲ್ಲವೂ ಹಾಗೇ ಇರುತ್ತೆ. ಹಾಗೆ ಬಾಬಾರವರ ಸಂಪೂರ್ಣ ಕೃಪೆ, ಅವರ ಕೃಪಾಕಟಾಕ್ಷ ಎಲ್ಲರ ಮೇಲಿರಲಿ. ಯಾರೊಬ್ಬ ಕಷ್ಟ ಅಂದರೂ ಕಷ್ಟಕ್ಕೆ ಧ್ವನಿಯಾಗಿ ನಿಲ್ಲುವಂಥದ್ದು ಬಾಬಾ. ನೋಡಿ, ನನ್ನ ಕಾರ್ಯಕ್ರಮದಲ್ಲಿ ನಾನು ಬಾಬಾರವ್ರ ಬಗ್ಗೆ ಸಾಕಷ್ಟು ಹೇಳ್ತಾ ಇರ್ತೇನೆ. ಇನ್ನೊಂದು ಸತ್ಯ ಘಟನೆ ಇದೆ. ನೀವು ಮನಸ್ಸಲ್ಲಿ ಎಲ್ಲಾದರೂ ಪ್ರಯಾಣ ಬೆಳೆಸ್ತಿರ್ತೀರಲ್ಲ, ಎಲ್ಲಾದರೂ ಪ್ರಯಾಣ ಬೆಳೆಸುವಾಗ ಅಥವಾ ಎಲ್ಲನ ಹೊರಡುವಾಗ ಅಥವಾ ಯಾವುದೇ ಒಂದು ವಿಚಾರವನ್ನು ಮಾತಾಡುವಾಗ ಒಮ್ಮೆ ನೀವು ಬಾಬಾರವ್ರನ್ನ ಬಾಬಾ ಅಂತ ನೀವು ನೆನೆಸ್ಕೊಂಡ್ರೆ ಸಾಕು. ಅಲ್ಲಿ ನೀವು ನಿಮ್ಮ ಮುಂದಿರ್ತಕ್ಕಂಥ ಗಾಡಿ ಮೇಲಾದರೂ ಬಾಬಾರ ಹೆಸರಿರುತ್ತೆ, ಅಥವಾ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಅಂಗಡಿಗಳ ಹೆಸರು ಮೇಲಾದರೂ ಬಾಬಾರವ್ರು ಇರ್ತಾರೆ. ಎಲ್ಲೋ ಒಂದು ಕಡೆ ಒಟ್ಟಂತೂ ಬಾಬಾ ಆ ಕ್ಷಣಕ್ಕೆ ನಿಮ್ಮ ಕಣ್ಣಿಗೆ ಕಾಣ್ತಾರೆ. ಬಾಬಾ ಪ್ರತ್ಯಕ್ಷವಾಗಿ ಅವರೇ ಬಂದು ಮುಂದೆ ನಿಲ್ಲಬೇಕಾದ್ದಲ್ಲ. ಆತನ ಹೆಸರಿದೆಯಲ್ಲ, ಆತನ ನಾಮಾಂಕಿತ, ಆ ಹೆಸರು ಅಂತಕ್ಕಂಥದ್ದು ಎಲ್ಲಾದರೂ ಒಂದು ಕಡೆ ಕಣ್ಣಿಗೆ ಬೀಳುತ್ತೆ. ಅಂದರೆ ನಾನು ಇಲ್ಲಿದ್ದೇನೆ ಅಂತ. ಆತ ಇಲ್ಲದ ಸ್ಥಳವೇ ಇಲ್ಲ. ಸಬ್ಕ ಮಾಲಿಕ್ ಏಕೆ, ಭಗವಂತ ಒಬ್ಬ, ನಾಮ ಹಲವು. ಅಂದರೆ ಅವರವರ ಹೃದಯಕ್ಕೆ ಸಂಬಂಧಪಟ್ಟಂಗೆ ಯಾರು ಯಾರನ್ನು ಹೆಚ್ಚು ಇಷ್ಟಪಡ್ತಾರೋ, ಯಾರನ್ನು ಯಾವಾಗಲೂ ನೆನೆಸ್ತಿರ್ತಾರೋ ಅವ್ರು ಯಾವಾಗಲೂ ಅವ್ರ ಜೊತೆಯಲ್ಲೇ ಇರ್ತಾರೆ. ಆ ವಿಚಾರದಲ್ಲಿ ಬಾಬಾರವರ ಮಹಿಮೆ ಅಪಾರ. ಅಂತಹ ಒಂದು ಕ್ಷೇತ್ರಕ್ಕೆ ನಮ್ಮ ಚಿಕ್ಕನಸಂದ್ರ ವಾರ್ಡಿನ ನಮ್ಮ ಅಲ್ಲಿನ ವೆಂಕಟಸ್ವಾಮಿ ನಾಯ್ಡು ಅವರು ಅವತ್ತಿನ ಸಹ ಬಾಬಾರವರ ಸಾನ್ನಿಧ್ಯಕ್ಕೆ ನನ್ನನ್ನು ಕರ್ಕೊಂಡು ಹೊರಟರು. ಯಾಕೆ ಅಂದರೆ ಆ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ಅಲ್ಲಿ ಬಾಬಾರವರನ್ನು ಪ್ರತಿಷ್ಠಾಪನೆ ಮಾಡಬೇಕು, ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕು ಅಂಥೇಳಿ ನಮ್ಮ ವೆಂಕಟಸ್ವಾಮಿ ನಾಯ್ಡು ಅವರ ಕುಟುಂಬದಲ್ಲಿ ಒಂದು ದೊಡ್ಡ ಆಸೆ ಇತ್ತು. ಸುಮಾರು ವರ್ಷಗಳ ಕಾಲ ದೇವಾಲಯ ಕಟ್ಟಿ ಹಾಗೆಯೇ ನಿಂತಿತ್ತು. ಸತ್ಯನಾರಾಯಣ ಸ್ವಾಮಿ ಆಲಯ, ಅದರ ಪಕ್ಕದಲ್ಲಿರ್ತಕ್ಕಂಥ ಬಾಬಾರವರ ಆಲಯ. ಆದರೆ ಅವರು ಬಂದು ನಮ್ಮ ಹತ್ರ ಇದರ ಚರ್ಚೆ ಮಾಡಿದಾಗ ನಾನು ಆಲೋಚನೆ ಮಾಡಿದ್ದು, ಬಾಬಾರವರ ಸಾನ್ನಿಧ್ಯಕ್ಕೆ ಹೊರಟಾಗ ಏನಾದರೂ ಒಂದು ಬಾಬಾರವರ ಸಾನ್ನಿಧ್ಯದಲ್ಲೇ ಇರ್ತಕ್ಕಂಥ ಬಾಬಾರವ್ರ ಮೇಲೆ ಇರ್ತಕ್ಕಂಥ ವಸ್ತ್ರ ಆಗಲಿ, ಅಥವಾ ಆ ಸಮಾಧಿ ಮೇಲೆ ಇರ್ತಕ್ಕಂಥ ಒಂದಷ್ಟು ಪುಷ್ಪಗಳಾಗಲಿ, ಅಥವಾ ಒಂದು ರುದ್ರಾಕ್ಷಿ ಸರವನ್ನು ಬಾಬಾರವರ ಸಾನ್ನಿಧ್ಯದಲ್ಲಿಟ್ಟು ಅದನ್ನು ತಂದು ಇಲ್ಲಿ ವಿಗ್ರಹ ಅಲಂಕಾರ ಮಾಡಬೇಕು ಎಂಬತಕ್ಕಂಥ ಮಹದಾಸೆ ಈ ನಿಮ್ಮ ಆನಂದ್ ಗುರುಜಿಯವ್ರದ್ದು. ಆದರೆ ಅದಾದ ನಂತರ ಇಲ್ಲಿಂದ ಹೊರಟ್ವಿ, ಅಲ್ಲೂ ಸಹಿತ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಅಪೇಕ್ಷೆ ಕೇಳಿದ್ವಿ, ನಮ್ಮ ಮನೋಕಾಮನೆ ಏನಿದೆಯೋ ಅದನ್ನು ಅವ್ರ ಮುಂದೆ ಇಟ್ವಿ, ಎಲ್ಲವೂ ಸರಿಯೇ. ಆದರೆ ಕೊನೆಯವರೆಗೂ ಬಾಬಾ ಪರೀಕ್ಷೆ ಮಾಡಿದಂಥ ರೀತಿ ಇತ್ತಲ್ಲ, ಕೊನೆಯವರೆಗೂ ಪರೀಕ್ಷೆ ಮಾಡಿದ್ದಾರೆ. ಅದಾದ ನಂತರ ಅವರು ತೋರಿಸಿದಂತಹ, ಅವರು ಕೊಟ್ಟಂಥ ಆ ಕರುಣಾ ಭಿಕ್ಷೆ ಇದೆಯಲ್ಲ, ಅದನ್ನು ನೀವು ಶನಿವಾರ ಸಂಚಿಕೆಯಲ್ಲೇ ನೋಡಬೇಕು. ಯಾಕೆಂದರೆ ಅದನ್ನು ಹೇಳ್ತಾ ಹೊರಟ್ರೆ ಇವತ್ತಿನ ದಿನ ನನಗೆ ಸಾಕಾಗೋದಿಲ್ಲ. ಅಷ್ಟು ವಿಶೇಷವಾಗಿದೆ, ಅಷ್ಟು ಸ್ವಾರಸ್ಯಕರವಾಗಿದೆ. ಒಂದಷ್ಟು ಜನ ಮೂರ್ಖ ಶಿಖಾಮಣಿಗಳು ಹೇಳ್ತಾರೆ, ದೇವರೆಲ್ಲಿದ್ದಾನೆ, ಅಥವಾ ಯಾರಿಂದ ಏನೂ ಇಲ್ಲ, ಎಲ್ಲವೂ ನನ್ನಿಂದ. ಹೀಗೆ ಒಂದಷ್ಟು ಜನದ ಮಾತುಗಳು ಕೇಳಿದಾಗ ಒಮ್ಮೆ ಆದರೂ ಹೋಗಿ ಬಾಬಾರವರ ಸಾನ್ನಿಧ್ಯದಲ್ಲಿ ನಿಂತು ಅಲ್ಲಿ ನಿಂದೆಷ್ಟು, ಅವ್ರದ್ದೆಷ್ಟು, ಗುರುಗಳೆಷ್ಟು, ಗುರು ಸಾನ್ನಿಧ್ಯವೆಂದರೇನು, ನೀನು ಆಡುವಂತಹ ಪದಕ್ಕೆ ಎಲ್ಲಿದೆ ನಿನ್ನ ಅರ್ಥ ಅಂತ ಅಲ್ಲಿ ನಾವು ಹೇಳಬೇಕು ಎಂಬತಕ್ಕಂಥದ್ದೇ ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದರಿಂದ ಇಲ್ಲಿ ಯಾರೂ ನಂದು ಅಂತ ಹೇಳೋಂಗಿಲ್ಲ. ನಂದು, ನನ್ನಿಂದ, ಅಥವಾ ನಾನು ಮಾಡ್ತಕ್ಕಂಥದ್ದು, ನಾನು ಹೇಳಿದರೆ ಮಾತ್ರ ಸತ್ಯ, ಸಾಧ್ಯವೇ ಇಲ್ಲ. ಎಲ್ಲಿವರೆಗೂ ನಮ್ರತೆಯ ಬದುಕಿದೆಯೋ, ಎಲ್ಲಿವರೆಗೂ ತಲೆಬಗ್ಸಿ ನಿಲ್ತೀವೋ ಅಲ್ಲಿವರೆಗೂ ಭಗವಂತನ ಕೃಪೆ ನಮ್ಮ ಮೇಲಿರುತ್ತೆ. ಪ್ರತಿಯೊಬ್ಬರು ಹೇಳುವಂಥದ್ದು ಮಾತೇ ಇದ್ದೇನೆ, ಹಿರಿಯರು ಅಂದಿನಿಂದ ಹಿಂದಿನವರೆಗೂ ಯಾವುದಕ್ಕೂ ಮರಕ್ಕೆ ಮರ ದೊಡ್ಡದು ಅಂತ. ಯಾವುದೇ ಒಂದು ಮರವನ್ನು ನೋಡಿದಾಗ ಅಬ್ಬಾ ಎಷ್ಟು ದೊಡ್ಡ ಮರಪ್ಪ ಅಂತ ನಾವು ಅಂದ್ಕೊಂಡ್ರೆ ಒಮ್ಮೆ ಶಬರಿಮಲೆ ಎತ್ತ ಹೊರಡಿ. ಶಬರಿಮಲೆ ಪ್ರಯಾಣ ಬೆಳೆಸುವಾಗ ಗೊತ್ತಾಗುತ್ತೆ ಮರಗಳ ಮೇಲೆ ಅಳತೆ ಏನಿದೆ ಅಂತ. ಒಂದು ಮರ ನೋಡಿದ್ರೆ ಇನ್ನೊಂದು ಮರ, ಅಬ್ಬಾ ಇದಕ್ಕಿಂತ ದೊಡ್ಡ ಮರ ಅಲ್ಲಿದೆ ಅಂತ. ಅಂದರೆ ವ್ಯಕ್ತಿಗಳ ಮನಸ್ಸು ಹಾಗೆ ವ್ಯಕ್ತಿಗತವಾದಂಥ ರೀತಿ ಅರ್ಥ ಮಾಡ್ಕೋಬೇಕದ್ದು ಹಾಗೆ ಇರಲಿ. ವಿಚಾರಗಳು ಸಾಕಷ್ಟು ಇದೆ. ಬಾಬಾರವರ ಸಂಪೂರ್ಣ ಕೃಪೆ ರಾಜ್ಯ ದೇಶದ ಸಮಸ್ತರ ಮೇಲಿರಲಿ, ಭೂಮಂಡಲದಲ್ಲಿರ್ತಕ್ಕಂಥ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೂ ಬಾಬಾರವರ ಆಶೀರ್ವಾದ ಇರಲಿ. ಒಳ್ಳೆಯದಾಗಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶವನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಓಂ ಭಗವತ್ಯಾಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ 20-10-2022 ಗುರುವಾರ, ದಶಮಿ, ಆಶ್ಲೇಷ ನಕ್ಷತ್ರ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಫಲ ಎಲ್ಲವೂ ವಿಶೇಷವಾಗಿದೆ.
ಜೊತೆಗೆ ಶ್ರದ್ಧಾಭಕ್ತಿಯಾಗಿ ಬಾಬಾರವರನ್ನು ಆರಾಧನೆ ಮಾಡಬೇಕಾಗಿದೆ. ಬಾಬಾರವರನ್ನು ಯಾರು ಆರಾಧಿಸಿ, ಯಾರು ಶ್ರದ್ಧಾಭಕ್ತಿಯಾಗಿ ಭಗವತ್ ಸಂಕಲ್ಪದಲ್ಲಿ ಭಗವಂತನ ಆ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೋ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಹಾಗೆ ಇನ್ನೇನು ಆಗೋಯಿಗೋ ಅಂದರೆ ಬಂದೇ ಬಂತು ಸೂರ್ಯಗ್ರಹಣ. ಈ ಗ್ರಹಣ ಈ ಬಾರಿ ಇರ್ತಕ್ಕಂಥದ್ದು 25/10/2022 ಅಂದರೆ ಇರ್ತಕ್ಕಂಥ ಈ 22ನೇ ಒಂದು ವರ್ಷದಲ್ಲಿ ಇರ್ತಕ್ಕಂಥದ್ದು 25ನೇ ತಾರೀಕು ಬರ್ತಕ್ಕಂಥ ಗ್ರಹಣ. ಅದರಲ್ಲೂ ಮಂಗಳವಾರ ಆಶ್ಲೇಷ ನಕ್ಷತ್ರ ಅವತ್ತಿನ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರಚಾರ ಪ್ರಕಾರ ಅದರಲ್ಲೂ ಅಮಾವಾಸ್ಯೆ ಇರತಕ್ಕಂಥದ್ದು. ದೀಪಾವಳಿ ಪ್ರತಿಯೊಬ್ಬರು ಸಹಿತ ಸಡಗರ ಸಂಭ್ರಮದಿಂದಿರ್ತೀರಿ. ದೀಪಾವಳಿಯನ್ನು ಹೇಗೆ ಆಚರಣೆ ಮಾಡಬೇಕು, ಗ್ರಹಣ ನಾಳೆ ಇದೆ, ಅಮಾವಾಸ್ಯೆ ಪೂಜೆ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ಪೂಜೆಯನ್ನು ಒಂದು ವಿಶೇಷವಾದ ರೀತಿ ಮಾಡಬೇಕು ಅಂತಕ್ಕಂಥ ಮನಸ್ಸಲ್ಲಿ ಆಸೆಯನ್ನು ಇಟ್ಕೊಂಡಿರ್ತೀರಿ. ಆದರೆ ಗ್ರಹಣ ಎಂಬತಕ್ಕಂಥದ್ದು, ಗ್ರಹಣ ಛಾಯೆ ಎಂಬತಕ್ಕಂಥದ್ದು, ಗ್ರಹಣ ಸೂತಕ ಎಂಬತಕ್ಕಂಥದ್ದಿದ್ದಾಗ ಹೇಗೆ ಪೂಜೆ ಎಂಬತಕ್ಕಂಥದ್ದು ಒಂದು ದ್ವಂದ್ವ ನಿಲುವು, ದ್ವಂದ್ವ ಚಿಂತನೆ ಎಲ್ಲರಲ್ಲೂ ಇದೆ. ಅದಕ್ಕಾಗಿ ಮಂಗಳವಾರ ಇರತಕ್ಕಂತಹ ಈ ಅಮಾವಾಸ್ಯೆಯ ಗ್ರಹಣಕ್ಕೆ ಪೂರ್ವಭಾವಿಯಾಗಿ ಸೋಮವಾರನೇ ಲಕ್ಷ್ಮೀ ಪೂಜೆ ಮಾಡ್ಬೋದಾ, ಸೋಮವಾರ ದಿವಸ ಹಬ್ಬವನ್ನು ಆಚರಣೆ ಮಾಡ್ಬೋದಾ, ಅಥವಾ ಮುಂದಕ್ಕೆ ಹೋಗಬೇಕಾ, ಬುಧವಾರ ಮಾಡಬೇಕಾ, ಈ ಪ್ರಕಾರವಾದಂಥ ದ್ವಂದ್ವ ನಿಲುವು ಸಾಕಷ್ಟು ಜನಗಳಲ್ಲಿದೆ. ನೋಡಿ, ದೀಪಾವಳಿ ಎಂಬತಕ್ಕಂಥದ್ದೇ 3 ದಿನಗಳ ಆಟ. ಆ 3 ದಿನಗಳ ಆಟ, 3 ದಿನದ ವಿಶೇಷವಾಗಿರ್ತಕ್ಕಂಥ ಹಬ್ಬದ ಸಡಗರ ಸಂಭ್ರಮ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಸೋಮವಾರ ಸಂಜೆನೂ ಲಕ್ಷ್ಮೀ ಪೂಜೆ ಮಾಡಬಹುದು, ಸೋಮವಾರನೂ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಸೋಮವಾರ ಆಚರಣೆ ಮಾಡ್ತಕ್ಕಂಥ ರೀತಿ ನೀತಿ ಏನು, ಅದರ ಕ್ರಮ ಹೇಗೆ, ಆ ಕ್ರಮವನ್ನು ನೀವು ತಿಳ್ಕೊಳ್ಬೇಕು. ಇದರ ಕ್ರಮದ ಜೊತೆಗೆ ಈ ಬಾರಿ ಸಂಭವಿಸಿರ್ತಕ್ಕಂಥ ಗ್ರಹಣ ಇದು ನಮ್ಮ ಭಾರತಕ್ಕೆ ಕಾಣತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ, ಕಾಣದ ಗ್ರಹಣವಿದ್ದಾಗಲೇ ನಾವು ಅನುಷ್ಠಾನವನ್ನು ಮಾಡಿ ನಮ್ಮ ಯಶಸ್ಸನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇರ್ತಕ್ಕಂಥ ರೋಗ ರುಜಿನಗಳನ್ನು ದೂರ ಮಾಡ್ಕೊಳ್ಬಹುದು, ವಾಸ್ತುವಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡ್ಕೋಬೋದು. ಗ್ರಹಣ ಎಂಬತಕ್ಕಂಥದ್ದೇನು, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಳ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ, ಅಂದರೆ ತನಗೆ ಒಂದು ವಿಶೇಷವಾದ ಶಕ್ತಿಯನ್ನು ಸಂಪಾದನೆ ಮಾಡ್ಕೋಬೇಕಂದ್ರೆ ನಭೋಮಂಡಲದಲ್ಲಿರ್ತಕ್ಕಂಥ ಕೌತುಕದ ಆ ಸುಂದರವಾದ ಕ್ಷಣದಲ್ಲಿ ನಿಮ್ಮ ಯಶಸ್ಸನ್ನು ನೀವು ಕಾಪಾಡ್ಕೋಬೋದು. ಅದಕ್ಕಾಗಿ ಒಂದು ತಂತ್ರಸಾರ ಇದೆ. ಆ ತಂತ್ರಸಾರ ಏನು, ಅದರ ಕ್ರಮ ಏನು, ನಾನು ತಿಳಿಸ್ಕೊಡ್ತೀನಿ, ಕೂತ್ಕೊಳ್ಳಿ. ಗುರುಜಿ, ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಮತ್ತು ಗ್ರಹಣ ಕಾಲದ ದೋಷ ಪರಿಹಾರಕ್ಕೆ ಏನು ಅನುಷ್ಠಾನ ತಿಳಿಸ್ತೀನಿ? ಖಂಡಿತಮ್ಮ. ದೀಪಾವಳಿ ದೀಪಗಳ ಹಬ್ಬ, ದೀಪವನ್ನು ಅಂಟಿಸಿ ಆಚರಿಸ್ತಕ್ಕಂಥದ್ದು. ಆದರೆ ದೀಪಾವಳಿ ಮೊದಲ ದಿವಸ ನಾವು ಪ್ರಾರಂಭಿಸ್ತೀವಿ. ಸೋಮವಾರದ ದಿವಸ ಹಬ್ಬದ ವಿಶೇಷತೆ, ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ಅದರ ಮಾರನೇ ದಿವಸನೇ ಬರ್ತಕ್ಕಂಥದ್ದು ಮಂಗಳವಾರ ಅಮಾವಾಸ್ಯೆ, ಅವತ್ತಿನ ದಿವಸನೇ ಗ್ರಹಣ ಇರ್ತಕ್ಕಂಥದ್ದು. ಆದರೆ ಈ ಬಾರಿ ಗ್ರಹಣ ಸ್ವಲ್ಪ ಕ್ರೂರತೆಯಲ್ಲಿದೆ. ಏನೇ ಆದರೂ ಒಂದು ಗ್ರಹಣ ಅಂತಾದರೆ ಅದು ಭಾರತಕ್ಕೆ ಕಾಣದಿರೇ ಇರಲಿ, ಕಾಣದಿರೇ ಇದ್ದಾಗೂ ಸಹಿತ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥ ಪರಿಸ್ಥಿತಿ, ಸಮಸ್ಯೆಗಳು ಬಂದು ಒದಗಿರ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ. ಇದು ಯಾರೊಬ್ಬರ ಒಂದು ಮನಸ್ಸನ್ನು ಮೆಚ್ಚಿಸಲಿಕ್ಕೆ ಹೇಳ್ತಕ್ಕಂಥ ಮಾತಲ್ಲ. ಗ್ರಹಣ ಪ್ರಕ್ರಿಯೆ ಎಂಬತಕ್ಕಂಥದ್ದು ಹಾಗೆ ಗ್ರಹಣ ಕಾಲದಲ್ಲಿ ಈ ಬಾರಿ ಸಂಭವಿಸಿರ್ತಕ್ಕಂಥ ಕೇತುಗ್ರಸ್ತ ಸೂರ್ಯಗ್ರಹಣ, ಈ ಒಂದು ಕೇತುಗ್ರಸ್ತ ಸೂರ್ಯಗ್ರಹಣ ಸ್ವಲ್ಪ ಕ್ರೂರತೆಯಲ್ಲಿರೋದ್ರಿಂದ ಒಂದಷ್ಟು ರಾಶಿ ನಕ್ಷತ್ರಗಳ ಮೇಲೆ ಬಹಳಷ್ಟು ಗದಾಪ್ರಹಾರ ಇದೆ. ಮನಸ್ಸು ನೆಮ್ಮದಿಲ್ಲದಂಥ ರೀತಿ ಆಗುವಂಥದ್ದು, ದಂಪತಿಗಳ ಮಧ್ಯದಲ್ಲಾಗುವಂತಹ ತೊಂದರೆಗಳು, ಕುಟುಂಬದಲ್ಲಾಗುವಂತಹ ಕಲಹ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಅದಕ್ಕೆಲ್ಲೋ ಒಂದು ಅಡ್ಡಿ ಆತಂಕ ಬೀಳ್ತಕ್ಕಂತಹದ್ದು. ಏನೇ ಆದರೂ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಸೂರ್ಯ ಚಂದ್ರರ ಮೇಲೆ ನಡೆಯುವಂತಹ ಈ ಒಂದು ಅಂಶ ಇದು ಎಂಥವ್ರಿಗೂ ಒಂಥರ ನೋವು ತಂತಕ್ಕಂಥದ್ದು. ಹಾಗಾಗಿ ಈ ಬಾರಿಯ ಗ್ರಹಣ ಕಾಲದಲ್ಲಿ ದೇವಾಲಯಗಳ ದರ್ಶನವೂ ಇರೋದಿಲ್ಲ. ಎಲ್ಲ ದೇವಾಲಯಗಳನ್ನು ಸಂಪೂರ್ಣವಾಗಿ ಅವತ್ತಿನ ದಿವಸ ಕದವನ್ನು ಹಾಕಿ ಆಗ ಆ ಗ್ರಹಣ ಕಾಲದ ಅನುಷ್ಠಾನ ಅಂತೇನಿದೆಯೋ ಅನುಷ್ಠಾನಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಕೈಂಕರ್ಯ ಇದೆ. ಇನ್ನು ಗ್ರಹಣ ಮೋಕ್ಷ ಕಾಲ ಆದ ನಂತರ, ಸಂಪೂರ್ಣವಾಗಿ ಗ್ರಹಣ ಬಿಟ್ಟ ನಂತರ ಆಗ ಸ್ನಾನ, ಸಂಧ್ಯಾ ವಂದನೆ, ಜಪ, ತಪ, ಅನುಷ್ಠಾನ ಆಗ ಮಾಡೋರಿದ್ದಾರೆ. ಆದರೆ ಗ್ರಹಣ ಕಾಲದಲ್ಲೇ ಮಾಡುವಂಥ ತಂತ್ರಸಾರಗಳಿದೆಯಲ್ಲ, ಇದು ಶ್ರೇಯಸ್ಸನ್ನು ತಂದು ಕೊಡ್ತಕ್ಕಂಥದ್ದು. ಯಾವುದೇ ಒಬ್ಬ ಗುರುಗಳನ್ನು, ಯಾವುದೇ ಒಬ್ಬ ಧರ್ಮದ ಗುರುಗಳಾದರೂ ಸರಿಯೇ, ನಿಮಗೆ ಅವರು ಗುರುಗಳು ಉಪದೇಶ ಕೊಡ್ತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಗ್ರಹಣ ಕಾಲದಲ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಸರಿಯೇ, ವಯಸ್ಸಿನ ತಾರತಮ್ಯವಿಲ್ದಿರ ಗ್ರಹಣ ಕಾಲದಲ್ಲಿ ನೀವು ಜಪಾನುಷ್ಠಾನಗಳನ್ನು ಮಾಡಿಕೊಂಡ್ರೆ ಖಂಡಿತ ಅದರ ಫಲ ಸಾಕಷ್ಟು ಸಿಗುತ್ತೆ. ಅದಕ್ಕೆ ಗ್ರಹಣ ಎಂಬತಕ್ಕಂಥದ್ದು ಇವತ್ತು ನೆನ್ನೆ ಬಂದದ್ದಲ್ಲ. ಹಾಗೆ ಗ್ರಹಣ ಕಾಲದಲ್ಲಿ ಸಂಪಾದನೆ ಮಾಡಬೇಕಾದ್ದು, ಸಿದ್ಧಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಅದರ ಬಗ್ಗೆ ಒಂದಷ್ಟು ಚಿಂತನೆ ಬೇಕಾಗಿದೆ. ಆದರೆ ಈ ಬಾರಿ ದೀಪಾವಳಿಯ ಹಬ್ಬದಲ್ಲಿ ಈ ಗ್ರಹಣ ಇರೋದ್ರಿಂದ ಒಂದಷ್ಟು ಸಡಗರ ಸಂಭ್ರಮಕ್ಕೆ ಎಲ್ಲೋ ಒಂದಿಷ್ಟು ಬ್ರೇಕ್ ಹಾಕ್ದಂಗೆ ಆಗುತ್ತೇನೋ ಎಂಬತಕ್ಕಂಥ ರೀತಿ ಇರಬಹುದು, ಇಲ್ಲ ಅಂತಿಲ್ಲ. ಆದರೂ ದೀಪಾವಳಿ ಅಂದರೆ ದೀಪಗಳ ಸಾಲು. ಆ ದೀಪವನ್ನು ಹಚ್ಚುವುದು ಸಂಜೆ ಅಲ್ವಾ, ಅದಕ್ಕೆ ಮಂಗಳವಾರ ಸಂಜೆ ಸಾರ್ವತ್ರಿಕವಾಗಿ ಗ್ರಹಣ ಮುಗಿದಾದ ನಂತರ ಎಲ್ಲರೂ ಮನೆಯನ್ನು ಶುದ್ಧಿ ಮಾಡಿ ಹೊಸದಾಗಿ ಆಗ ಪ್ರಾರಂಭ ಮಾಡತಕ್ಕಂಥ ಅನುಷ್ಠಾನವನ್ನು ಮಾಡಿ ದೀಪವನ್ನು ಹಚ್ಚಿ ಸಡಗರ ಸಂಭ್ರಮದಿಂದ ಆಚರಿಸಬಹುದು. ಆದರೆ
ಅದೇ ಅಮಾವಾಸ್ಯೆಯ ದಿವಸ ಬೆಳಿಗ್ಗೆ ಯಥಾ ಪ್ರಕಾರ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವರು, ಒಂದಷ್ಟು ಅನ್ನೋದಕ್ಕಿಂತ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಈ ಆಚರಣೆಯನ್ನು ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಇವತ್ತು ನನ್ನ ರಾಶಿಗೆ, ನನ್ನ ನಕ್ಷತ್ರಕ್ಕೆ ಇವತ್ತು ಗ್ರಹಣ ಪ್ರಕ್ರಿಯೆಯಲ್ಲಿ ಗ್ರಹಣ ದೋಷ ಇಲ್ಲ ಎಂಬತಕ್ಕಂಥ ಆ ಮಂಡಧೈರ್ಯ ನಮಗಿರಬಹುದು. ಆದರೂ ನಕ್ಷತ್ರ, ರಾಶಿ ಜೊತೆಗೆ ಈ ಒಂದು ರಾಶಿ ಮಂಡಲದಲ್ಲಿ, ಗ್ರಹಮಂಡಲದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿರ್ತಕ್ಕಂಥವನು ಸೂರ್ಯ. ಅರ್ಥ ಮಾಡ್ಕೊಳ್ಳಿ, ಗ್ರಹಮಂಡಲದಲ್ಲಿ ಪ್ರಧಾನ ಪಾತ್ರ ಸೂರ್ಯಂದು. ಸೂರ್ಯ ಪ್ರಧಾನತ್ವವನ್ನು ವಹಿಸಿರ್ತಕ್ಕಂಥವನು, ಆತನೇ ಲೀಡರ್. ಹಾಗಿದ್ದ ಮೇಲೆ ಸೂರ್ಯನಿಗೆ ಸಂಭವಿಸ್ತಕ್ಕಂಥ ಕೇತುಗ್ರಹ ಸೂರ್ಯಗ್ರಹಣ. ಕೇತು ನೋಡಿ, ರಾಹು ಕೇತುಗಳು ಎಂಬತಕ್ಕಂಥದ್ದು ಗ್ರಹಗಳಲ್ಲಿ ಕೊನೆಯ ಭಾಗ. ಆ ಕೊನೆಯ ಭಾಗದಲ್ಲಿರ್ತಕ್ಕಂತಹ ಗ್ರಹ, ಪ್ರಥಮದಲ್ಲಿರ್ತಕ್ಕಂಥ ಸೂರ್ಯ, ಹೀಗೆ ಇರತಕ್ಕಂತಹ ಈ ಒಂದು ಗ್ರಹಮಂಡಲದಲ್ಲಿ ಆಗ್ತಿರ್ತಕ್ಕಂಥ ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕವನ್ನು ದರ್ಶನ ಮಾಡಬಹುದು, ಇರ್ತಕ್ಕಂಥ ದೋಷಗಳನ್ನು ಪರಿಹರಿಸ್ಕೊಳ್ಬೋದು. ಆ ಪರಿಹಾರ ಮಾತ್ರ ಒಂದಷ್ಟು ವಿಭಿನ್ನ ರೀತಿಯಲ್ಲಿ ಇರುತ್ತೆ. ಅದರ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಬಾರಿ ಗ್ರಹಣದಿಂದ ಒಂದಷ್ಟು ಶುಭದ ಸಂಕೇತವಾಗ್ತಕ್ಕಂಥ ಆ ನಕ್ಷತ್ರಗಳು ಯಾವುದು, ಆ ರಾಶಿ ಯಾವುದು ಹಾಗೆ ತೆಗೆದುಕೊಳ್ಳೋದಾದರೆ, ಶುಭದ ಸಂಕೇತವಾಗಿರ್ತಕ್ಕಂಥದ್ದು ವೃಷಭ ರಾಶಿ, ಸಿಂಹರಾಶಿ, ಧನುರ್ರಾಶಿ, ಮಕರ ರಾಶಿ. ಅಂದರೆ ವೃಷಭ, ಸಿಂಹ, ಧನುರ್, ಮಕರ ಈ ರಾಶಿಗಳಲ್ಲಿರ್ತಕ್ಕಂಥವರು ಒಂದಷ್ಟು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಯಾಕೆಂದರೆ ಸಿಂಹರಾಶಿ ರಾಶ್ಯಾಧಿಪತಿ ಸೂರ್ಯನೇ ಆದರೂ ಆ ರಾಶಿಯಲ್ಲಿ ಒಂದಷ್ಟು ಅನುಕೂಲವನ್ನೇ ಮಾಡ್ತಾನೆ. ಇನ್ನು ಆ ರಾಶಿಗೆ ಪ್ರತಿಯಾಗಿ ಮಕರ ರಾಶಿ ಇದೆ ನೋಡಿ, ತಂದೆ ಮಕ್ಕಳ ಒಂದು ಫಲ. ಇಲ್ಲಿ ಮಕರಕ್ಕಧಿಪತಿ ಶನಿ, ತಂದೆ ಮಕ್ಕಳು ಆದರೂ ಸಹಿತ ಒಂದು ಕಡೆ ನಿಲ್ಲೋರಲ್ಲ, ಒಂದು ಕಡೆ ನೋಡೋರಲ್ಲ, ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳಲ್ಲ. ಅದಕ್ಕೆ ಮಕರ ಮತ್ತು ಸಿಂಹ ಈ ರಾಶಿಗಳಲ್ಲಿ ಬಂದಾಗ ಒಂದಷ್ಟು ಎಚ್ಚರಿಕೆ ಬೇಕು ಅಂತ ಹೇಳ್ತಾರೆ. ಆದರೆ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಈ ಒಂದು ಗ್ರಹಣ ಫಲದಿಂದ ಮಕರ ರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ಅದೊಂದು ನಿಮ್ಮ ಅದೃಷ್ಟವೇ ಸರಿ. ಇನ್ನು ಮಿಶ್ರ ಫಲದಲ್ಲಿ ಬರ್ತಕ್ಕಂಥದ್ದು, ಮಿಶ್ರ ಫಲದಲ್ಲಿರ್ತಕ್ಕಂಥ ಅವರಿಗೆ ಮೇಷ, ಮಿಥುನ, ಕನ್ಯಾ ಮತ್ತು ಕುಂಭ. ಮತ್ತೊಮ್ಮೆ ಹೇಳ್ತೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು ಅಂದರೆ ಆಗುವಂಥದ್ದಿರ್ಬೋದು, ಆಗದಿರೇ ಇರ್ತಕ್ಕಂಥದ್ದಿರ್ಬೋದು. ಒಳ್ಳೇದಾಗುತ್ತೆ ಅಂತ ನಿರೀಕ್ಷೆ ಪಟ್ಟಾಗ ಆಗದಿರೇ ಇರ್ಬೋದು. ಆಗೋದಿಲ್ಲ ಬಿಡಪ್ಪ, ಇದು ಸಮಸ್ಯೆ ಆಗ್ತಾಯಿದೆ, ಏನೋ ತೊಂದರೆ ಆಗ್ತಾಯಿದೆ, ಮನಸ್ಸಿಗೊಂದಿಷ್ಟು ಬೇರೆ ಥರನೇ ಸಮಸ್ಯೆಗಳು ಎದುರಾಗ್ಬೋದೇನೋ ಎಂಬತಕ್ಕಂಥ ಭಯ ನನಗಾಗ್ತಿದ್ದಾಗ ಯಾವ ಬೈವು ಇಲ್ದಿರ ಮಂಜಿನಗಡ್ಡೆ ಥರ ಎಲ್ಲ ಕಷ್ಟಗಳು ಕರಗಿ ಹೂವಿನ ಸರ ಎತ್ತದಷ್ಟು ಈಸಿಯಾಗಿ ನಿಮಗೆ ಅನುಕೂಲ ಆಗ್ಬೋದು. ಈ ಪ್ರಕಾರವಾಗಿರ್ತಕ್ಕಂಥ ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾದರೆ ಮೇಷ, ಮಿಥುನ, ಕನ್ಯಾ, ಕುಂಭ. ಇನ್ನು ಉಳಿದ ರಾಶಿ ಯಾವುದು? ಸಮಸ್ಯೆ ಹೊತ್ತಿರ್ತಕ್ಕಂಥ ರಾಶಿಗಳು, ನೋವು ಅನುಭವಿಸುವಂಥ ರಾಶಿಗಳು. ಆದರೂ ಭಯಪಡಬೇಡಿ, ಯಾವುದೇ ಕಾರಣಕ್ಕೂ ನೋಡಿ, ಒಮ್ಮೆ ತಾಯಿ ಗರ್ಭದಿಂದ ಹೊರಬಂದ ಮೇಲೆ ಕಷ್ಟ ಆಗಲಿ, ಸುಖ ಆಗಲಿ, ಬೇಕು ಬೇಡ, ಭಗವಂತ ಕೊಟ್ಟದ್ದು, ಕೊಟ್ಟಾಗ ನಾವು ಅನುಭವಿಸುವಂಥದ್ದು ಎಲ್ಲವನ್ನೂ ನಡೆಸಲೇಬೇಕು. ಇಲ್ಲಿ ಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ. ಶುಭ ಮತ್ತು ಮಿಶ್ರ ಫಲದವರು ನಾನು ಮೇಲಿದ್ದೇನೆ, ನಾನು ಪರವಾಗಿಲ್ಲಪ್ಪ, ನಾನು ತಪ್ಪಿಸ್ಕೊಂಡಿದ್ದೇನೆ ಅಂದರೆ ಗ್ರಹಣ ಕಾಲದಲ್ಲಿ ತಪ್ಪಿಸ್ಕೊಂಡಿರಬಹುದು. ಅದಾದ ನಂತರ ನಾಳೆ ಇದೆಯಲ್ಲ, ಅದರಿಂದ ಇಲ್ಲಿ ಯಾರೂ ನಾನು ಮೇಲಲ್ಲ, ಯಾರೂ ಕೀಳಲ್ಲ. ಆದರೆ ಎಚ್ಚರಿಕೆ ಬೇಕು, ಒಂದಷ್ಟು ಪರಿಹಾರ ಮಾಡಿಕೊಳ್ಬೇಕು. ಆ ಪರಿಹಾರ ಬರೀ ಒಂದಷ್ಟು ರಾಶಿಗಳಿಗೆ ಮಾತ್ರ ಅಲ್ಲ, 27 ನಕ್ಷತ್ರ 12 ರಾಶಿಗಳಿಗೆ. ಆದರೆ ನಿಜಕ್ಕೂ ಸಮಸ್ಯೆ ಇರೋ ರಾಶಿ ಯಾವುದು, ಆ ರಾಶಿಗಳವರು ಏನು ಮಾಡ್ಕೋಬೇಕು ತಿಳ್ಕೊಳ್ಳೋಣ, ಕೂತ್ಕೊಳ್ಳಿ. ಗುರುಜಿ, ಅಶುಭ ಫಲದಲ್ಲಿ ಇರುವಂಥ ರಾಶಿಗಳವರು ಯಾರು ಅಂತ ಗ್ರಹಣ? ಶುಭ ಅಂದ ತಕ್ಷಣ ಮನಸ್ಸಿಗೆ ನೊಂದುಕೊಳ್ಳೋದು ಬೇಡ, ಎಲ್ಲಕ್ಕೂ ಪರಿಹಾರ ಇದೆ. ಇಲ್ಲಿ ಶುಭ, ಅಶುಭ ಮತ್ತು ಒಂದಷ್ಟು ಮಿಶ್ರ ಫಲ. ಇಲ್ಲಿ ಶುಭ ಆಯಿತು, ಮಿಶ್ರ ಆಯಿತು. ಆದರೂ ಮತ್ತೊಮ್ಮೆ ಹೇಳ್ತೇನೆ, ಅಶುಭನ್ನು ಸ್ವಲ್ಪ ನಿಧಾನಕ್ಕೆ ಹೇಳೋಣ. ಯಾರೂ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು ಬೇಡ. ಆನಂದ್ ಗುರುಜಿಯವರ ಕಾರ್ಯಕ್ರಮ ನೋಡೋವರಿಗೆ ಇಲ್ಲಿ ನೋವಿನ ಸಂಗತಿಯೇ ಇಲ್ಲ. ಅದಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಪ್ರತಿಯೊಂದಕ್ಕೂ, ಪ್ರತಿಯೊಂದು ಗ್ರಂಥಗಳಲ್ಲೂ ಒಂದಕ್ಕೊಂದು ಆಧಾರ ಇದೆ. ಒಂದು ಕಷ್ಟ ಅಂತ ಬಂದಾಗ ಅದಕ್ಕೆ ಸುಖದ ಮಾರ್ಗ ಇರುತ್ತೆ. ಒಂದು ನೋವು ಅಂತಿದ್ದಾಗ ಆ ನೋವನ್ನ ಬಗೆಹರಿಸುವಂಥ ಒಂದು ತಂತ್ರ ಇರುತ್ತೆ. ಹಾಗೆ ಸಮಸ್ಯೆ ಹೊತ್ತವರಿಗೆ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋ ಪರಿಹಾರಗಳು ಇದ್ದೇ ಇರುತ್ತೆ. ಇರಲಿ, ಇಲ್ಲಿ ಶುಭ, ವೃಷಭ, ಸಿಂಹ, ಧನುರ್, ಮಕರ. ಮಿಶ್ರವಾಗಿರ್ತಕ್ಕಂತಹದ್ದು ಮೇಷ, ಮಿಥುನ, ಕನ್ಯಾ, ಕುಂಭ. ಇನ್ನು ಅಶುಭಕ್ಕೆ ಬಂದರೆ ಅಂದರೆ ಗ್ರಹಣ ಆದ ನಂತರ ಒಂದಷ್ಟು ದೋಷಕ್ಕೊಳಗಾಗುವಂಥದ್ದು, ಗ್ರಹಣದ ಆ ಪ್ರಕ್ರಿಯೆ ಅದಾದ ನಂತರ ಮುಂಬರ್ತಕ್ಕಂಥ ದಿನಗಳು ಒಂದು ಸ್ವಲ್ಪ ನೋವಿನ ಸಂಗತಿ ಕಾಣಿಸುವಂಥದ್ದು, ಅಥವಾ ಗ್ರಹಣದ ದೋಷ ಅಂತ ಬರ್ತಕ್ಕಂಥದ್ದಕ್ಕೆ ಇಲ್ಲಿ ತಿಳಿಸುವಂಥದ್ದಾದರೆ ಒಂದು ತುಲಾರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತೇನೆ, ತುಲಾರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವರು ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಆದರೆ ನಾನು ಹೇಳೋದಿಷ್ಟೇ, ಬರೀ ಈ ರಾಶಿಗಳಿಗೆ ಮಾತ್ರ ಸೀಮಿತವಲ್ಲ ಇದು. ಇಲ್ಲಿ ಸೂರ್ಯ ಪ್ರಧಾನ.
ಸೂರ್ಯ ಪ್ರಧಾನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಥಮದಲ್ಲಿರ್ತಕ್ಕಂಥ ಸೂರ್ಯ, ಕಡೆಯಲ್ಲಿರ್ತಕ್ಕಂಥ ಕೇತು. ಇಲ್ಲಿ ಸೂರ್ಯ ಮತ್ತು ಕೇತು, ಸೂರ್ಯ ಪ್ರಥಮ ಸ್ಥಾನ, ಅಂತಿಮದಲ್ಲಿ ಕಡೆ ಭಾಗದಲ್ಲಿರ್ತಕ್ಕಂಥ ಕೇತು. ಕೇತುಗ್ರಸ್ತ ಸೂರ್ಯಗ್ರಹಣವಿದಾದ್ದರಿಂದ ಇಲ್ಲಿ ಎಚ್ಚರಿಕೆ ಎಂಬತಕ್ಕಂಥದ್ದು ಬೇಕೇ ಬೇಕು. ಇಲ್ಲಿ ಯಾರೂ ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಹಾಗಾಗಿ ಗ್ರಹಣ ಪ್ರಾರಂಭ ಒಂದು ಸ್ನಾನ, ಗ್ರಹಣ ಮುಗಿದಾದ ನಂತರ ಮತ್ತೊಂದು ಸ್ನಾನ, 2 ತಲೆಗೆ ಸ್ನಾನ ಮಾಡ್ತಕ್ಕಂಥದ್ದು. ಮಧ್ಯಕಾಲದಲ್ಲೂ ಸಹಿತ ಅನುಷ್ಠಾನಗಳನ್ನು ಕಂಪಲ್ಸರಿ ಮಾಡ್ಕೊಳ್ತಕ್ಕಂಥದ್ದು. ಸಾಮಾನ್ಯಕ್ಕೆ ಗ್ರಹಣ ಹಿಡಿದಾಗ ಹೇಗಪ್ಪ ಅಂದರೆ, ಎಲ್ಲಾದರೂ ಹರಿಯುವ ನೀರು, ಸಮುದ್ರ ತೀರ ಅಥವಾ ಸುಂದರವಾದ ಪ್ರದೇಶ. ಸುಂದರವಾದ ಪ್ರದೇಶ ಅಂದರೆ ಅಲಂಕಾರ ಪ್ರದೇಶ ಅಂತಲ್ಲ, ನಿರ್ಜನ ಪ್ರದೇಶ ಅಂತ. ಅಂದರೆ ನೀವು ಅನುಷ್ಠಾನಕ್ಕೆ ಕೂತಾಗ ನಿಮಗೆ ಯಾವುದೂ ಡಿಸ್ಟರ್ಬೆನ್ಸ್ ಇರಬಾರ್ದು, ಯಾವುದರ ಕಡೆ ನಿಮ್ಮ ಗಮನ ಹೋಗಬಾರ್ದು. ಸಂಪೂರ್ಣವಾಗಿ ನೀವು ಆರಾಧನೆ ಮಾಡತಕ್ಕಂಥ ನಿನ್ನ ಅಧಿದೇವರು, ಅಂದರೆ ಯಾವ ದೇವರು ನೀವು ಆರಾಧನೆ ಮಾಡ್ತಿದ್ದೀರಿ, ಯಾವ ದೇವರ ಹೆಸರಲ್ಲಿ ನೀವು ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀರಿ. ಯಾಕೆಂದರೆ ನಾನಾ ನಾಮಗಳಿಂದ ಭಗವಂತ ಒಬ್ಬನೇ ಇದ್ದು ಎಲ್ಲ ಹೆಸರುಗಳಿಂದಲೂ ಅವನು ಕರೆಯಲ್ಪಡ್ತಾನೆ. ಹಾಗಾಗಿ ಅವರವರ ಮನೋಕಾಮನೆಗೆ ಸಂಬಂಧಪಟ್ಟಂಥ ರೀತಿ ಭಗವಂತನ ಸೇವೆ ಸಲ್ಲಿಸುವಂಥದ್ದು. ಹಾಗಾಗಿ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಈ ಸೂರ್ಯಗ್ರಹಣ, ದೀಪಾವಳಿ ಹಬ್ಬದಲ್ಲಿರ್ತಕ್ಕಂಥ ಸೂರ್ಯಗ್ರಹಣ, ಯಾರಿಗೂ ತೊಂದರೆ ತಾಪತ್ರೆಗಳಾಗಬಾರ್ದು ಎಂಬತಕ್ಕಂಥ ರೀತಿಯಲ್ಲೇ ಒಂದು ತಂತ್ರಸಾರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಆ ತಂತ್ರಸಾರ ಮಾಡುವಂಥ ಕ್ರಮ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ನಿನ್ನೆ ನಾನು ತಿಳಿಸಿದ್ದೆ ಸ್ವಲ್ಪ ಮಾತ್ರ. ಬಿಳಿ ಎಕ್ಕದ ಎಲೆ ಎಲ್ಲ ಕಡೆ ಸಿಗ್ತಕ್ಕಂಥದ್ದು. ಮೊದಲೇ ಹೇಳಿದ್ದೇನೆ, ಆನಂದ್ ಗುರುಜಿಯವರ ಕಾರ್ಯಕ್ರಮದಲ್ಲಿ ಖರ್ಚು ವೆಚ್ಚ ಇಲ್ಲದಂಥ ರೀತಿಯ ತಂತ್ರಸಾರ ಅಂತ. ಅದಕ್ಕಾಗಿ ಈ ಬಾರಿಯೂ ಸಹಿತ ಬಿಳಿ ಎಕ್ಕದ ಎಲೆ ನಿಮ್ಮೆಲ್ಲರಿಗೂ ಸಿಗುತ್ತೆ. ಬಿಳಿ ಎಕ್ಕದ ಹೂವು ಬರೀ 4 ಇದ್ದರೆ ಸಾಕು. 4 ಹೂವುಗಳನ್ನು ತಗೊಬನ್ನಿ. ಯಾಕೆಂದರೆ ಒಬ್ಬೊಬ್ಬರಿಗೆ 9-10 ಹೂವುಗಳನ್ನು ತಂದುಬಿಟ್ರೆ ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ. ಹಾಗೆ ಕುಟುಂಬದಲ್ಲಿ ಒಬ್ಬರು ಮಾಡಿದ್ರೆ ಸಾಕು, ಎಲ್ಲರೂ ಅದನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಸಾಕು, ಅನುಕೂಲ ಆಗುತ್ತೆ. ಕುಟುಂಬದಲ್ಲಿ ನಾವು 8 ಜನ ಇದ್ದೇವೆ, 8 ಮಂಡಲ ಹಾಕಬೇಕಾ, 8 ಅನುಷ್ಠಾನ ಮಾಡಬೇಕಾ, 8 ಜನ ಪ್ರತ್ಯೇಕವಾಗಿ ಮಾಡ್ಕೋಬೇಕಾ? ಅದು ಬೇಡ. ಆದರೆ ನಿಮ್ಮ 8 ಜನದ ಗಮನ ಆ ತಂತ್ರಸಾರದ ಮೇಲೆ ಇರಬೇಕು. 8 ಜನ ಈ ತಂತ್ರ ಮಾಡುವಾಗ ನಿಮ್ಮ ಮನಸ್ಸು, ನಿಮ್ಮ ಶ್ರದ್ಧಾಭಕ್ತಿ ಇಲ್ಲಿರಬೇಕು. ಇಲ್ಲಿ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆ ಗ್ರಹಣ ಕಾಲದಲ್ಲಿ ಆಹಾರಗಳು ಹೇಗಿರಬೇಕು, ಅದನ್ನು ಯಾವ ರೀತಿ ನಾವು ಆಚರಿಸಬೇಕು, ಅದರ ಬಗ್ಗೆನೂ ತಿಳ್ಕೊಳ್ಬೇಕಾಗಿದೆ. ಇರಲಿ, ಅವೆಲ್ಲ ತಿಳ್ಕೊಳ್ತಾ ಹೋಗೋಣ ಮುಂದೆ. ಆದರೆ ಬೇಕಾಗಿರುವ ಪದಾರ್ಥ ಏನು? 4 ಬಿಳಿ ಎಕ್ಕದ ಹೂ, 9 ಎಲೆ, ಅದಕ್ಕೆ ಚೆನ್ನಾಗಿರ್ತಕ್ಕಂಥ ಅರಿಶಿಣದ ಕೊಂಬು. ಆದರೆ ಅರಿಶಿಣದ ಕೊಂಬಲ್ಲಿ ಸಂಪೂರ್ಣವಾಗಿ ಅವತ್ತೇ ಪ್ರತ್ಯೇಕವಾಗಿ ಮಂಗಳವಾರ ದಿವಸ ಅರಿಶಿಣ ಕೊಂಬನ್ನು ಕುಟ್ಟಿ ಅವತ್ತಿನ ದಿವಸ ಅದರ ಅರಿಶಿಣ ಪುಡಿಯನ್ನು ತಯಾರು ಮಾಡಿಕೊಂಡು ಅದರಿಂದಲೇ ಮಾಡುವ ತಂತ್ರ. ಆದರೆ ಈ ಬಾರಿ ಈ ತಂತ್ರವನ್ನು ಪ್ರಧಾನವಾಗಿ ನಿಮ್ಮ ಉಂಗುರದ ಬೆರಳು ಆ ಬೆರಳಿಗೆ ಗಂಧವನ್ನು ಹಚ್ಚಿಕೊಂಡು ಒಂದು ಮಂಡಲವನ್ನು ಬರಿಬೇಕು. ಆ ಮಂಡಲ ಬರೀತಕ್ಕಂಥದ್ದು, ಆ ಸೂರ್ಯ ಮಂಡಲ ಬರೀತಕ್ಕಂಥ ರೀತಿ ಇದೆಯಲ್ಲ, ಅದು ನಿಮ್ಮ ಉಂಗುರದ ಬೆರಳಲ್ಲೇ ಬರಿಬೇಕು. ಇದಕ್ಕೆ ಬೇರೆ ಯಾವುದೇ ತರಹ ಉಪಕರಣಗಳು ತಗೊಳ್ಳುವಂಥದ್ದಲ್ಲ. ಸೂರ್ಯ ಮಂಡಲವನ್ನು ಬರಿಬೇಕಾಗಿರ್ತಕ್ಕಂಥದ್ದು ನಿಮ್ಮ ಉಂಗುರದ ಬೆರಳಿಂದ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥ ಬಿಳಿ ಎಕ್ಕದ ಎಲೆ ಮತ್ತು 4 ಬಿಳಿ ಎಕ್ಕದ ಹೂ, ಹಾಗೆ 1 ಹಿಡಿಯಷ್ಟು ಅನ್ನ ಅಥವಾ 1 ಹಿಡಿಯಷ್ಟು ಅಕ್ಕಿಯಲ್ಲಿ ಅನ್ನ. ಈ ಅನ್ನವನ್ನು ಮಾಡಿಕೊಳ್ಬೇಕಾದ್ರೆ ಈ ಮಾಡಿರ್ತಕ್ಕಂಥ ಅನ್ನ ಯಾವುದೇ ಕಾರಣಕ್ಕೂ ಯಾರು ಉಪಯೋಗಿಸೋಂಗಿಲ್ಲ. ಮೊದಲೇ ಗ್ರಹಣ ಕಾಲದಲ್ಲಿ ಏನು ಉಪಯೋಗಿಸಬಾರ್ದು. ಹಾಗೂ ಸಹಿತ ಕೆಲವು ಬುದ್ಧಿವಂತರು ಏನಪ್ಪ ಅಂದರೆ, ಇಂಥದ್ದೇನಾದ್ರು ಪೂಜೆ ಅನುಷ್ಠಾನ ಹೇಳಿದಾಗ ಮನೇಲಿ ಒಟ್ಟಿಗೆ ಅನ್ನ ಮಾಡಿ ಅದರ ಒಂದಿಷ್ಟು ಭಾಗ ತೆಗೆದಿಟ್ಟುಬಿಡ್ತೀರಿ. ಆದರೆ ಈ ಪ್ರಕ್ರಿಯೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಇದಕ್ಕಾಗಿ ಮಾಡಿರ್ತಕ್ಕಂಥ ಅನ್ನದ 1 ಅಗಳನ್ನು ಸಹಿತ ನಿಮ್ಮ ಮನೆಯವರು ಯಾರೂ ಬಳಸಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಪ್ರತ್ಯೇಕವಾಗಿ 1 ಹಿಡಿಯಷ್ಟು ಅಕ್ಕಿ ಹಾಕಿ ಅನ್ನವನ್ನು ಮಾಡಿಟ್ಕೊಳ್ಬೇಕು. ಅದಾದ ನಂತರ ಒಂದು ದಾರದ ಉಂಡೆ 1 ಹಿಡಿಯಷ್ಟು ಅಕ್ಕಿ ಹಾಕಿ ಅನ್ನವನ್ನು ಪ್ರತ್ಯೇಕವಾಗಿ ಮಾಡಿಟ್ಕೊಳ್ಬೇಕು. ಒಂದಷ್ಟು ಮೊಸರು ಇಟ್ಕೊಂಡಿರಬೇಕು. ಅನ್ನ ಮೊಸರು ಪ್ರತ್ಯೇಕವಾಗಿ. ಇದಕ್ಕೆ 4 ನಿಂಬೆಹಣ್ಣು ಇಟ್ಕೊಳ್ಳಿ. ಹಾಗೆ 4 ದೀಪ ಇಟ್ಕೊಳ್ಳಿ. 4 ಮಣ್ಣಿನ ಹಣತೆ ದೀಪನೇ ಕರೆಕ್ಟು. ಅಥವಾ ಇದಕ್ಕೆ ಲೋಹಗಳ ದೀಪಕ್ಕಿಂತ ಮಣ್ಣಿನ ದೀಪ ಬಹಳ ಶ್ರೇಯಸ್ಕರ, ಯಶಸ್ಸು ಕೊಡುತ್ತೆ. ಹಾಗೆ ಇದೆಲ್ಲ ಆದ ನಂತರ ವಾಸ್ತುವಿಗೆ ದೃಷ್ಟಿ ತೆಗಿಲಿಕ್ಕೋಸ್ಕರ ಒಂದು ತಟ್ಟೆನಲ್ಲಿ ಕೆಂಪು ನೀರು ಮಾಡಿಟ್ಕೊಳ್ಳಿ. ಇದು ವಾಸ್ತುವಿಗೆ ದೃಷ್ಟಿ ತೆಗಿಲಿಕ್ಕೋಸ್ಕರ ಕೆಂಪು ನೀರನ್ನು ಒಂದು ತಟ್ಟೆಯಲ್ಲಿ ಮಾಡಿಟ್ಕೊಳ್ಬೇಕು. ಆ ಕೆಂಪು ನೀರು ಪಕ್ಕದಲ್ಲಿದ್ದಾಗಲೇ ಈ ತಂತ್ರಸಾರವನ್ನು ಮಾಡಬೇಕು. ಯಾಕೆಂದರೆ ಈ ತಂತ್ರಸಾರವನ್ನು ಮಾಡುವಾಗ ಆ ಕೆಂಪು ನೀರು ನೀವು ನೋಡ್ತಾ, ಆ ಕೆಂಪು ನೀರನ್ನು ನೋಡ್ತಾ ನೀವು ಇಲ್ಲಿ ಮಾಡಿದ್ರೆ ಯಾರು ಈ ಕ್ರಮವನ್ನು ಮಾಡ್ತಿರ್ತಿರಲ್ಲ ಅವರಿಗೆ ಈ ದೋಷ ಅಂಟೋದಿಲ್ಲ ಮತ್ತು ಈ ಸಮಸ್ಯೆಗಳು ಎದುರಾಗುವುದಿಲ್ಲ. ಯಾಕೆಂದರೆ ಆ ನಕ್ಷತ್ರಕ್ಕೆ ಅವರು ಕೂತು ಅನುಷ್ಠಾನ ಮಾಡುವಾಗ ಅವರ ಗ್ರಹಗತಿಗಳಿಗೆ, ಅವರ ನಕ್ಷತ್ರಚಾರ ಪ್ರಕಾರ ಅವರಿಗೆ ಗ್ರಹಣ ಪ್ರಕ್ರಿಯೆಯಿಂದ ದೋಷ ಉಂಟಾಗುವಂಥದ್ದನ್ನು ದೂರ ಮಾಡುವ ಶಕ್ತಿ ಈ ಕೆಂಪು ನೀರಿಗಿದೆ.
ಅದಕ್ಕೆ ಸೂರ್ಯಗ್ರಹ ಕೇಳುವಂಥ ಮಂತ್ರ ರಕ್ತವರ್ಣಂ ರಕ್ತಬಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ ರಕ್ತಾಶ್ವ ರಕ್ತಶ್ಚತ್ರಧ್ವಜರತಾಕಾರ ಶೋಭಿತಂ ದಿವ್ಯಮೇರು ಪ್ರದಕ್ಷಿಣೆ ಕುರ್ವಾಣ. ಅಂದರೆ ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ರಕ್ತವರ್ಣ ಅಂದರೆ ಕೆಂಪು ವರ್ಣ ಅಂತ. ಭಗವಂತ ಕೆಂಪನ್ನು ಇಷ್ಟಪಡ್ತಾನೆ, ಯಾಕೆಂದರೆ ಆತನ ವರ್ಣವೇ ಹಾಗೆ, ಜೊತೆಗೆ ಆತನ ಪ್ರಕಾಶಮಾನ ಹಾಗೆ. ಏನೇ ಆದರೂ ಕೆಂಪೇರಿರ್ತಕ್ಕಂಥ ಆ ವಿಶೇಷವಾಗಿರ್ತಕ್ಕಂತಹ ಕೇಸರಿ, ಆ ಕೆಂಪಿನ ಅಂಶ ಇದೆಯಲ್ಲ, ಅದು ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಂಡಲವನ್ನು ಬರಿಬೇಕು, ಎಲೆಯನ್ನು ಹಾಕಬೇಕು, ಅದರ ಮೇಲೆ ಅನ್ನವನ್ನು ಹಾಕಬೇಕು, ಅದರ ಮೇಲೆ ಮೊಸರು ಹಾಕಬೇಕು. ಅದರ ಮೇಲೆ ಮಾಡುವ ತಂತ್ರ ಏನು, ಇದಕ್ಕೆ ಬೇಕಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರವೇನು, ಅದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಆದರೆ ಬೇಕಾಗಿರೋ ಪದಾರ್ಥ ಮಾತ್ರ ಇಷ್ಟು, ಇದನ್ನು ವ್ಯವಸ್ಥೆ ಮಾಡಿಟ್ಕೊಳ್ಳಿ. ಆದರೆ ಈ ಬಾರಿ ಗ್ರಹಣದಿಂದ ಯಾರೂ ತೊಂದರೆಗೊಳಗಾಗಬಾರ್ದು. ಈ ಸೃಷ್ಟಿಯಲ್ಲಿ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಏನೆಲ್ಲ ಸೃಷ್ಟಿಯಲ್ಲಿದೆ, ಮಾತು ಬರ್ತಕ್ಕಂಥ ನಾವು, ಮಾತು ಬರೆದಿರ್ತಕ್ಕಂಥವು, ಅವುಗಳ ರಕ್ಷಣೆ ಆಗಬೇಕು, ವಿಶ್ವ ಸಂರಕ್ಷಣೆ ಆಗಬೇಕು. ಜೊತೆಗೆ ಎಲ್ಲರೂ ಮಾಡುವಂಥ ಅನುಷ್ಠಾನದ ಜೊತೆಗೆ ಒಂದು ಹೇಳಬೇಕಾದ್ದು ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ನಾವಿರುವ ತನಕ ಈ ಭೂಮಿಯಲ್ಲಿ ಹೇಳುವ ಮಂತ್ರ ಇದು. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು. ಶುಭವಾಗಲಿ, ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನಾ ತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲ್ಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಗುರುವಾರ, ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ, ಶಿರಡಿ ಸಾಯಿಬಾಬಾರವರ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆ ಒಂದು ಶಿರಡಿಯ ಆ ಒಂದು ಸನ್ನಿಧಾನದ ಫೀಲಿಂಗೇ ನಮಗಿದೆ. ಯಾಕೆ ಅಂದರೆ ಬಾಬಾರವರ ಮಹಿಮೆಯನ್ನು ತಿಳಿಸ್ತಾ ಇದ್ರೆ ಮೈಯಲ್ಲಿರ್ತಕ್ಕಂಥ ಒಂದೊಂದು ರೋಮವೂ ಕೂಡ ನಿಂತ್ಕೊಳ್ತಕ್ಕಂಥ ಇರುತ್ತೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ ಶಿರಡಿ. ಆ ಒಂದು ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಬಾಬಾರವರ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದೆ ನಾನು ಎಲ್ಲೇ ಹೊರಟರು ರಾಶಿಫಲ ಬೇಗ ಹೇಳಿ ನಾವು ಕೆಲಸಕ್ಕೆ ಹೋಗಬೇಕು ಅಂತ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಇತ್ತು. ಇಡೀ ರಾಜ್ಯದಲ್ಲಿ ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಯಾವ ಮಹಿಳೆ ತಾಯಂದ್ರಾದರೂ ಮೈಕ್ ಕೊಟ್ಟು ನಿನ್ನ ಕಷ್ಟ ಹೇಳಮ್ಮ, ಏನಾದ್ರು ನಿನ್ನ ಕಷ್ಟ ಕೇಳಮ್ಮ, ಅದಕ್ಕೊಂದು ಪರಿಹಾರ ಅಂತ ತಿಳಿಸ್ತೀನಿ ಅಂದರೆ ಅಲ್ಲಿರ್ತಕ್ಕಂಥ 10 ಜನದಲ್ಲಿ ಯಾರಾದರೂ ಒಬ್ಬರು ಪ್ರಶ್ನೆ ಇದ್ದರೆ ಮೊದಲು ಕೇಳೋದು ರಾಶಿಫಲ ನಮಗೆ ಬೇಗ ಹೇಳ್ಬಿಡಿ, ನಾವು ರಾಶಿಫಲ ಕೇಳ್ಕೊಂಡು ಉದ್ಯೋಗಕ್ಕೆ ಹೊರಡಬೇಕು, ನಮ್ಮ ಮನೆಯವ್ರು ಉದ್ಯೋಗಕ್ಕೆ ಹೊರಡಬೇಕು, ಎಲ್ಲೋ ಒಂದು ಕೆಲಸಕ್ಕೆ ಹೊರಡಬೇಕು ಅಂತ ನನಗದು ಇವತ್ತು ಜ್ಞಾಪಕ ಬಂತು. ನಾನು ಬೇರೆಲ್ಲ ವಿಚಾರಗಳನ್ನೇ ಇವತ್ತು ಪ್ರಸ್ತಾವನೆ ಮಾಡ್ತಾ ಬಂದ್ಬಿಟ್ಟೆ, ಸಮಯ ನನಗೆ ಸಿಗಲಿಲ್ಲ. ಆದರೆ ಇವತ್ತು ರಾಶಿಫಲ ಹೇಳಲಿಕ್ಕೆ ಈ ಸಮಯದಲ್ಲಿ ಸುಭದ್ರ ಶ್ರೀನಿವಾಸ ಕೂತ್ಕೊಂಡಲ್ಲ, ಈಗ ನನಗದು ಯೋಚನೆ ಬಂತು. ನನಗೆ ಹೇಳಿದ ಮಾತೆ ಬಹುಶಃ ಇವತ್ತಲ್ಲ ಪುನಃ ಇದು ಮರುಕಳಿಸುತ್ತೇನೋ ನನಗೆ. ಇಲ್ಲ ಗುರುಗಳೇ, ಮತ್ತೊಂದು ಅದ್ಭುತ ವಿಚಾರ ಏನಪ್ಪಾ ಅಂದ್ರೆ, ನನಗೆ ಯಾರಾದ್ರೂ ಸಿಕ್ಕಿದ್ರೆ ನನಗೆ ಈ ಒಂದು ಮಾತು ಹೇಳ್ತಾರೆ, ನಿಮ್ಮ ರಾಶಿ ಫಲಕ್ಕಂತ ನಾವು ಕಾದೇ ಹೋಗ್ತೀವಿ ಅಂತ ಹೇಳಿ. ಅಲ್ಲಿಗೆ ನನ್ನ ರಾಶಿ ಫಲಕ್ಕೆ ಬೆಲೆ ಇಲ್ವಾ? ರಾಶಿಫಲ ನಾನು ತಿಳಿಸ್ತಕ್ಕಂತಹ ಕ್ರಮ ಪಂಚಾಂಗ ಆಧಾರಿತ. ಇವರು ತಿಳಿಸುವಂತಹದ್ದು ಈ ವಿಶೇಷವಾಗಿರ್ತಕ್ಕಂಥ ಮನೋಗತ. ಅಂದ್ರೆ ಈ ಗ್ರಂಥದಲ್ಲಿ ಒಂದು ಸ್ವಾರಸ್ಯಕರವಾದ ವಿಚಾರ ಇದೆ. ನಾನು ಶ್ರೀನಿವಾಸಕ್ಕೆ ಪ್ರಾರಂಭದಿಂದಲೂ ಹೇಳ್ತಾ ಇದ್ದೇನೆ, ನೀನು ಸುಲಭನಾಗಿ ಮಾಡಿಟ್ಟಿರ್ತಕ್ಕಂತಹ ರಹಸ್ಯ ಅಂದರೆ ಆ ಒಳಗಿರ್ತಕ್ಕಂಥ ಮೂಲ ರಹಸ್ಯವನ್ನು ಸಂಪೂರ್ಣವಾಗಿ ಭೇದಿಸ್ತೀರ ಸ್ವಲ್ಪ ಮಾತ್ರ ಎತ್ಕೊಂಡ್ಬಂದಿರ್ತಕ್ಕಂಥ ಈ ಗ್ರಂಥದ ಆಧಾರಕ್ಕಿನ್ನ ಗರ್ಭದಲ್ಲಿರ್ತಕ್ಕಂಥ ಆ ಗ್ರಂಥ ಇದೆಯಲ್ಲ, ಅದರ ತಳಭಾಗದಲ್ಲಿ ಒಂದು ಗ್ರಂಥ ಇದೆ, ಅದರಲ್ಲಿ ಇನ್ನೂ ಆಳ ಬಹಳ ಇದೆ. ಆದರೆ ಅವ್ರಿಗೆ ಸಮಯ ನಾವು ಕಡಿಮೆ ಕೊಟ್ಟಿದ್ದೀವಿ ಇಲ್ಲಿ. ಯಾಕೆಂದರೆ ಅದರಲ್ಲಿ ಒಂದೊಂದು ರಾಶಿಯ ವಿಶ್ಲೇಷಣೆ, ಈ ದಿನ ಇಂಥದ್ದೇ ಮಾಡಬೇಕು, ಹೀಗೆ ಪ್ರಯಾಣಿಸಬೇಕು, ಹೀಗೆ ನೀನು ವಸ್ತ್ರ ಇರಬೇಕು, ಅಥವಾ ಹೀಗಿದ್ದರೆ ನಿನ್ನ ಜೀವನ ಅಂತ ಭಾಳ ಸ್ಪಷ್ಟೀಕರಿಸಿರ್ತಕ್ಕಂಥ ಗ್ರಂಥ ಅದು.
ನಿಜಕ್ಕೂ ನಮ್ಮ ತಾತ ಅವರು ಆ ಗ್ರಂಥವನ್ನು ಬರಿಬೇಕಾದರೆ ಅವರಿಗೆ ಭಗವಂತ ಏನು ಪ್ರೇರೇಪಣೆ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಆ ಭಗವಂತನ ಕೃಪಾಶೀರ್ವಾದದಿಂದ ಸಿದ್ಧವಾಗಿರ್ತಕ್ಕಂಥ ಈ ಸಿದ್ಧಿ ಗ್ರಂಥ, ಆದರೆ ಇನ್ನೂ ಚುಟುಕು ಗ್ರಂಥದಲ್ಲಿ ಅಂದರೆ ಸಣ್ಣದಾದಂತಹ ವಿಚಾರಗಳ ಮಾತ್ರ ಶ್ರೀನಿವಾಸ ತೆಗೆದು ಹೇಳ್ತಂಥ ವಿಚಾರ ಇದೆ. ಇದನ್ನು ಸ್ಪಷ್ಟೀಕರಿಸಿ ಕ್ರಮಬದ್ಧವಾದಂತಹ ವಿಚಾರಗಳನ್ನು ಹೇಳಿದ್ರೆ ಯಾವ ಮಾರ್ಗ, ಯಾವ ವಸ್ತ್ರ, ಯಾವ ಧಾನ್ಯ ಹೇಗಿರಬೇಕು, ಯಾವ ಸಮಯಕ್ಕೆ ನೀನು ಹೇಗೆ ನಿಂತುಕೊಂಡ್ರೆ ಸರಿ ಹೋಗುತ್ತೆ, ಅಥವಾ ನೀನು ಈ ಸಮಯದಲ್ಲಿ ಇಂಥದ್ದನ್ನೇ ಮಾಡಬೇಕು, ಅಷ್ಟು ಸ್ಪಷ್ಟೀಕರಿಸಿರ್ತಕ್ಕಂಥ ರಹಸ್ಯಗಳು ಆ ಗ್ರಂಥದಲ್ಲಿದೆ. ಆ ಗ್ರಂಥವನ್ನು ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿವಸನಾದರೂ ಈ ಗ್ರಂಥವನ್ನು ತೆಗೆದು ಹೇಳಬೇಕು ಅಂತ ನಾನು ಹೇಳ್ತಾನೆ ಇದ್ದೀನಿ. ಆತ ಸಮಯ ಕಡಿಮೆ ಇದೆ ಅಂತ ಇಷ್ಟಕ್ಕೆ ಹೋಗ್ತಾ ಇದ್ದಾನೆ. ನೋಡೋಣ, ಅದು ಆದಷ್ಟು ಬೇಗ ಆ ಒಂದು ಅವಕಾಶ ಸಿಗಲಿ, ಎಲ್ಲರಿಗೂ ಜನಸಾಮಾನ್ಯ ಪ್ರತಿಯೊಬ್ಬರಿಗೂ ಅದರಿಂದ ಕಾರ್ಯಸಿದ್ಧಿ ಆಗಲಿ. ತಿಳಿಸಪ್ಪ. ಗುರುಗಳವರ ಮಾತಿನಂತೆ ಇನ್ನು ಮುಂದೆ ಪ್ರತಿ ಭಾನುವಾರದ ಕಾರ್ಯಕ್ರಮದ ರಾಶಿ ಫಲದಲ್ಲಂತೂ ಮೂಲ ಗ್ರಂಥ ಆಧಾರಿತವಾಗಿ ರಾಶಿ ಫಲವನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನೋಡೋಣ, ಈಗ ಅದಕ್ಕೆ ಹೇಳೋದು ಕಮಿಟ್ಮೆಂಟ್ ಅನ್ನೋದು ಎಲ್ಲೋ ಒಂದು ಕಡೆ ಕರ್ಕೊಂಡ್ಬಂದು ಸಭೆಯಲ್ಲಿ ಬಿಟ್ರೇನೆ ಅದು. ಹೌದು, ಯಾಕೆಂದ್ರೆ ಪಾಠ ಹೇಳಿದ್ರೆ ಅಲ್ಲ ಅದು. ಮತ್ತೆ ಈಗ ನನ್ನ ಮುಂದೆ ನನಗಲ್ಲ ಮಾತು ಕೊಟ್ಟಿದ್ದು ನನ್ನ ಅಭಿಮಾನಿ ದೇವರುಗಳಿಗೆ. ಹೌದು, ಇಡೀ ಸಮಾಜಕ್ಕೆ ಇವತ್ತು ಮಾತು ಕೊಟ್ಟಿದ್ದಾರಲ್ಲ, ಇನ್ನು ಮುಂದೆ ಭಾನುವಾರದಲ್ಲಿ ಆ ಗ್ರಂಥ ತೆಗೀಲಿ. ಹೌದು, ಮನೇಲಿ ನಾನು ಹೇಳಿದ್ರೆ ನಾನು ಹೇಳುವಷ್ಟು ಅವ್ರ ಅಮ್ಮನಿಗೆ ನನ್ನ ಮೇಲೆ ಒಂದಿಷ್ಟು ಕಂಪ್ಲೇಂಟ್ ಹೇಳಿ ಅದು ಹಾಗಾಗಬಾರ್ದು. ನೋಡಿ ಎಷ್ಟು ಕಾಕತಾಳಿ ಇದೆ. ಗುರುವಾರ ಗುರುಗಳ ಬಾಯಿಂದ ಬಂದಿದೆ, ಗುರುಗಳ ಅನುಗ್ರಹ ಇದೆ, ಗುರುಗಳು ಹೇಳದಂತೆ ನಾವು ಮಾಡ್ತೀವಿ ಶಿಷ್ಯರಾಗಿ. ಆಯಿತು, ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಗಂ ಗಣಪತೇ ನಮಃ. ಎರಡನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಗಂ ಗಣಪತೇ ನಮಃ. ಮೂರನೇದಾಗಿ ಕೂಡ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಐಂ ಐಂ, ಓಂ ಐಂ ಐಂ, ಓಂ ಐಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಈ ಒಂದು ಶುಭ, ಮಿಶ್ರ, ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ಕೂಡ ತಗೊಳ್ಳೋಣ. ತಾವೆಲ್ಲರೂ ಕೂಡ ಇದೇ ರೀತಿ ಕಾತುರದಿಂದ ಕಾಯ್ತಾ ಇರಿ. ಯಾವ ಫಲದಲ್ಲಿರ್ತಕ್ಕಂಥವ್ರು ಯಾವ ರಾಶಿಗಳವರು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನ ಈಗ ತಿಳಿಸ್ಕೊಡ್ಬೇಕು ನೀವು. ಹೌದು, ಇಂದಿನ ಭಾಗದಲ್ಲಿ ಗ್ರಂಥಕ್ಕೆ ಬೇಕಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರ ಏನೋ ಸಿಕ್ತು, ರಾಶಿಗಳನ್ನು ಇನ್ನು ತಿಳಿಸಿರಲಿಲ್ಲ, ಈಗ ತಿಳಿಸ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಗಂ ಗಣಪತೇ ನಮಃ. ಬಹಳ ವಿಶೇಷವಾಗಿ ಓಂ ಐಂ ಐಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದ ಯಶಸ್ಸನ್ನು ನಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ಬೇಕು. ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಗೆ ಅಷ್ಟಾಗಿ ಒಂದು ಜ್ಞಾನ ಇರಬೇಕು. ಆ ಜ್ಞಾನವನ್ನು ಉಣ್ಬಡಿಸ್ತಕ್ಕಂಥ ಕೆಲಸ ಗುರುಗಳಿಂದ ಆಗ್ತಕ್ಕಂಥದ್ದಿರುತ್ತೆ. ಅಂತಹ ಮಹಾನ್ ಗುರುಗಳಿಂದ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಇರತಕ್ಕಂಥದ್ದಿದೆ. ಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಇದೆ. ಇವತ್ತಿನ ದಿವಸ ಶುಭ ಫಲದಲ್ಲಿ ಇದ್ರೂ ಕೂಡ ನೀವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ, ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ, ಯಾವ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ ಪ್ರತಿಯೊಂದು ವಿಚಾರವಾಗಲೂ ಕೂಡ ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮ ಮೇಲಧಿಕಾರಿಗಳ ಹತ್ರ ಆದಷ್ಟು ಒಂದಷ್ಟು ಸಮಾಧಾನದಿಂದ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮ. ಆದರೂ ಶುಭ ಫಲದಲ್ಲಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ವಾದ ವಿವಾದಗಳಿಗೆ ತುತ್ತಾಗ್ತಕ್ಕಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಜೋಪಾನ. ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರೂ ಕೂಡ ಇರತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಧನುರ್ ರಾಶಿ.
ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಧನುರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರೂ ಕೂಡ ಇರ್ತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳು ತಾವು ಮಾತ್ರ ಬಹಳ ಜೋಪಾನ. ಮಿಶ್ರ ಫಲದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಈ ಒಂದು ಸಮಯದಲ್ಲಿ ತಾವು ಮಾಡದೇ ಇರತಕ್ಕಂಥ ಕೆಲಸಗಳಲ್ಲೂ ಕೂಡ ಅಪವಾದವನ್ನು ನಿಮ್ಮ ಮೇಲೆ ಹಾಕೊಳ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಆಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಒಂದು ವೇಳೆ ಇವತ್ತಿನ ದಿವಸ ನಿಮ್ಮನ್ನ ದಂಡಿಸಿ ನಿಮ್ಮ ಶಿಕ್ಷಕರು, ನಿಮ್ಮ ಗುರುಗಳು ಏನಾದರೂ ಒಂದೆರಡು ಮಾತನ್ನ ಆಡಿದ್ದೇ ಆದ್ರೂ ಕೂಡ ದಯವಿಟ್ಟು ಅವರ ಮೇಲೆ ಜಗಳಕ್ಕೆ ಹೋಗ್ತಕ್ಕಂಥದ್ದಾಗಲಿ, ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡ್ತಕ್ಕಂಥದ್ದಾಗಲಿ, ಅವರ ಮೇಲೆ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಕೂಡ ಮಾಡಬೇಡಿ. ಗುರುಗಳು ಇರ್ತಕ್ಕಂಥದ್ದೇ ದಂಡಿಸಲಿಕ್ಕೆ, ಶಿಕ್ಷಿಸಲಿಕ್ಕೆ. ನಾವು ಏನೇ ಒಂದು ತಪ್ಪನ್ನು ಮಾಡಿದ್ರೂ ಕೂಡ ಅದನ್ನು ಸರಿಯಾಗಿ ತಿದ್ದಿ ನಮ್ಮನ್ನು ಮುಂದೆ ತಗೊಂಡು ಬರಲಿಕ್ಕೆ. ಅಂತಹ ಗುರುಗಳನ್ನು ಯಾವುದೇ ರೀತಿ ಕೂಡ ನಿಂದಿಸ್ತಕ್ಕಂಥದ್ದು ಬೇಡ. ಅವರು ಒಂದು ವೇಳೆ ಬೈದ್ರೂ ಕೂಡ ನಮ್ಮ ಒಳ್ಳೆಯದಕ್ಕೆ ಅಂತ ಹೇಳಿ ಅದನ್ನು ಮನಸ್ಸಿಗೆ ಹಾಕ್ಕೊಂಡು ತಾವೆಲ್ಲರೂ ಕೂಡ ಅವರ ಜೊತೆ ಆದಷ್ಟು ಸಮಾಧಾನದಿಂದ ನೆಮ್ಮದಿಯಿಂದ ವರ್ತನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಭೂಮಿಯನ್ನು ವ್ಯಾಪಾರ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರವಾಗಲಿ, ಈ ಒಂದು ಕೆಲಸಕ್ಕೆ ಬಂದಾಗ ಆದಷ್ಟು ಇವತ್ತಿನ ದಿವಸ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಆದಷ್ಟು ಒಂದಿಷ್ಟು ಜನದ ಸಹಾಯವನ್ನು ತೆಗೆದುಕೊಳ್ಳಿ. ನಿಮಗಿನ್ನ ಹೆಚ್ಚು ಜ್ಞಾನವುಳ್ಳಂತಹ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚು ಜ್ಞಾನವುಳ್ಳಂತಹ ಅವರ ಸಹಾಯವನ್ನು ತೆಗೆದುಕೊಳ್ಳಿ. ಅವರು ಕೊಡ್ತಕ್ಕಂಥ ಕೆಲವೊಂದಷ್ಟು ಗುಪ್ತ ಮಾರ್ಗದರ್ಶನ ಮೇಲೆ ತಾವು ಮುನ್ನುಗ್ಗಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಬೆಳಗ್ಗೆ 8 ರಿಂದ 3 ಈ ಒಂದು ಸಮಯ ನಾನು ಏನು ಹೇಳಿದೆ ಅದು ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಮಯದಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸದ ಮೇಲೆ ಅಷ್ಟು ಹೆಚ್ಚಾಗಿ ಗಮನವನ್ನು ವಹಿಸಲಿಕ್ಕೆ ಆಗೋದಿಲ್ಲ. ಆದರೆ 3 ಗಂಟೆ ಆದ ನಂತರ ಒಂದಷ್ಟು ರೇಸ್ ಅಂದರೆ ಆ ಒಂದು ಸ್ಪೀಡ್ ಇರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸದ ಮೇಲೆ ಒಂದಷ್ಟು ಜ್ಞಾನವನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ಅದರ ಮೇಲೆ ಹೊತ್ತು ಕೊಟ್ಟು ಕೆಲಸವನ್ನು ಮಾಡ್ತಕ್ಕಂಥದ್ದಿರುತ್ತೆ. ಇದೆಲ್ಲ ಬದಲಾವಣೆಗಳು ಕೂಡ 3 ಗಂಟೆ ಆದ ನಂತರ ಇರತಕ್ಕಂಥದ್ದಿರುತ್ತೆ. ಆದರೆ ಬೆಳಗ್ಗೆ ಬಂದಿರತಕ್ಕಂಥ ಈ ಒಂದು ಸಮಯದಲ್ಲಿ ಗುರುಗಳ ಸಂಪೂರ್ಣ ಅನುಗ್ರಹ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಬೇಕು ಅಂದರೆ ಗುರುಗ್ರಹ ಒಂದು ಚಿಟಿಕೆ ಕಡಲೆಕಾಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದಿದೆ. ಕಡಲೆಕಾಳನ್ನು ಒಂದು ಚಿಟಿಕೆ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಹ ಒಂದು ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಕಡಲೆಕಾಳನ್ನು ದೃಷ್ಟಿ ತೆಗೆದು ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಈ ಒಂದು ಚಿಕ್ಕ ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವರು ಮೇಷರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಅಂದುಕೊಂಡಿರ್ತಕ್ಕಂಥ ಕೆಲಸದ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ದೂರವಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಕೂಡ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಅಷ್ಟಾಗಿ ಹೆಚ್ಚಿನ ಯೋಚನೆಯನ್ನು ಮಾಡ್ತಕ್ಕಂಥದ್ದಕ್ಕೂ ನಿಮಗೆ ಇವತ್ತಿನ ದಿವಸ ಅಷ್ಟು ಸಮಯ ಚೆನ್ನಾಗಿರ್ತಕ್ಕಂಥದ್ದಲ್ಲ. ಯಾಕೆ ಗುರುಗಳು ಈ ರೀತಿ ಹೇಳಿದ್ರಲ್ಲ ಅಂದರೆ, ಇದನ್ನು ಇನ್ನೂ ಸ್ಪಷ್ಟೀಕರಿಸಿ ಹೇಳೋದಾದರೆ, ಇವತ್ತು ಎಲ್ಲೋ ಒಂದು ಕಡೆ ಬೆಳಗ್ಗೆ ಎದ್ದಾಗ್ಲಿಂದನೇ ಆ ಒಂದು ಲೇಸಿನೆಸ್ ಇರ್ತಕ್ಕಂಥದ್ದು ಇರುತ್ತೆ. ಇವತ್ತು ಅಯ್ಯೋ ಪ್ರತಿ ದಿವಸ ಮಾಡ್ತಕ್ಕಂಥದ್ದೇ ಅಲ್ವಾ, ಆ ಕೆಲಸವನ್ನು ಮಾಡಿದ್ರೆ ಆಯಿತು ಬಿಡು, ಇಲ್ಲ ಹೊಸತನ್ನು ಯಾಕೆ ಪ್ರಾರಂಭ ಮಾಡಬೇಕು, ಇವಾಗ ಇರ್ತಕ್ಕಂಥದ್ದನ್ನೇ ಮುಂದೆ ನಡೆಸ್ಕೊಂಡೋದ್ರೆ ಸಾಕು ಎಂಬತಕ್ಕಂಥ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು. ಯಾವುದೊಂದು ಕೆಲಸ ಮಾಡಿದ್ರೂ ಕೂಡ ಆ ಒಂದು ತೇಜಸ್ ಇರೋದಿಲ್ಲ, ಆ ಒಂದು ವರ್ಚಸ್ ಇರೋದಿಲ್ಲ, ಆ ಒಂದು ಪಾಸಿಟಿವ್ ಫೀಲ್ ಇರೋದಿಲ್ಲ. ಆದಷ್ಟು ಬರೀ ನೆಗೆಟಿವೇ ಬರ್ತಕ್ಕಂಥದ್ದು ಇರುತ್ತೆ. ಈ ಒಂದು ಸಮಯದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥದ್ದೇ ಗುರುವಾರ. ಗುರುಗಳ ಸಂಪೂರ್ಣ ಅನುಗ್ರಹ ನಮಗಿದ್ರೆ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಅಂತಹ ಗುರುವಿಗೆ ಗುರು ಗಣಪನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೂರವಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಪ್ರತಿಯೊಂದು ವಲಯದಲ್ಲೂ ಕೂಡ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗಣಪನಿಗೆ 21 ಗರಿಕೆಯನ್ನು ಕೊಟ್ಟು ತಾವು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದಷ್ಟು ಸುಖ ಶಾಂತಿ ನೆಮ್ಮದಿ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.